ಆತ್ಮೀಯರೆಲ್ಲರಿಗೂ ಶರಣಾರ್ಥಿಗಳು. ಬಸವ ಸಮಿತಿಯ ಆನ್ಲೈನ್ ಅರಿವಿನ ಮನೆ ಈ ಕಾರ್ಯಕ್ರಮದಲ್ಲಿ ನಿಜಭಕ್ತೆ ನೀಲಾಂಬಿಕೆಯವರ ಕುರಿತು ಕೆಲವು ಮಾತುಗಳನ್ನು ಆಡಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಸಮಾಜ ಅಂದಾಗ ಕುಟುಂಬ ಅಂತ ಹೇಳುವಂಥದ್ದು ಅದರಲ್ಲಿ ಅತ್ಯಂತ ಪ್ರಮುಖವಾದ ಅಂಗ ಆಗುತ್ತೆ. ಒಂದು ಕುಟುಂಬ ಅಂತ ಹೇಳುವಂಥದ್ದು ವ್ಯಕ್ತಿಯ ವಿಸ್ತೃತವಾದ ಕಾರ್ಯಕ್ಷೇತ್ರಕ್ಕೆ ದಾರಿ ಮಾಡಿಕೊಡುವಂಥ ಮೂಲ ಮನೆಯಾಗುತ್ತೆ. ಇದರಲ್ಲಿ ಕುಟುಂಬದ ಸದಸ್ಯರೆಲ್ಲರಿಗೂ ಕೂಡ ತಮ್ಮದೇ ಆದಂತಹ ಒಂದೊಂದು ಜವಾಬ್ದಾರಿಗಳು ಅಂತ ಹೇಳುವಂಥದ್ದು. ಯಾವ ಜವಾಬ್ದಾರಿಯ ವ್ಯಕ್ತಿ ಕೂಡ ತನ್ನ ಜವಾಬ್ದಾರಿಯನ್ನು ಅರಿತು ಬಾಳನ್ನು ನಡೆಸಿದಾಗ ಅಲ್ಲಿ ಆ ಕುಟುಂಬ ಪೂರ್ಣ ರೀತಿಯಲ್ಲಿ ಸಂತೋಷವನ್ನು, ಸಮಾಜಕ್ಕೆ ಕೊಡುಗೆಯನ್ನು, ಮನಸ್ಸಿಗೆ ನೆಮ್ಮದಿಯನ್ನು, ಹಾಗೆಯೇ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥ ಈ ಎಲ್ಲ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ನಾವು ಶರಣರ ವಿಚಾರಗಳನ್ನು, ವಚನಗಳನ್ನು, ಬದುಕಿನ ತತ್ವಗಳನ್ನು ಯಾತಕ್ಕೆ ಆಗಾಗ ಮನನ ಮಾಡ್ಕೊಳ್ತಾ, ಅರ್ಥ ಮಾಡ್ಕೊಳ್ತಾ, ಪುನಃ ಓದುತ್ತಾ ಸಾಗಬೇಕು ಅಂತ ಹೇಳಂದರೆ ಇವತ್ತಿನ ಸಮಾಜದ ನಮ್ಮ ಮಕ್ಕಳಿಗೆ ಈ ಒಂದು ಕುಟುಂಬ ವ್ಯವಸ್ಥೆಯ ಕುರಿತು, ಸಮಾಜದಲ್ಲಿ ನಮ್ಮ ಪಾತ್ರದ ಕುರಿತು, ನಾವು ಯಾವ ರೀತಿಯಲ್ಲಿ ಬದುಕಬೇಕು ಅಂತ ಹೇಳುವಂಥದ್ದು, ನಮ್ಮ ಚಿಂತನೆಗಳು ಯಾವ ರೀತಿಯಲ್ಲಿ ಸಾಗಬೇಕು ಅನ್ನೋದನ್ನು ತಿಳಿಸುವುದಕ್ಕೆ ಈ ಎಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಹೀಗಾಗಿಯೇ ವಚನ ಅಂದುಕೂಡಲೇ ಬಸವಣ್ಣ ಅಂದ್ಕೊಳ್ಳೋದ್ರ ಬದಲಿಗೆ ಅನುಭವ ಮಂಟಪ ಅಂಥೇಳಿ ಅಂದ್ಕೂಡಲೇ ಅಲ್ಲಮ್ಮನ ವಚನಗಳು ಅಂಥೇಳಿ ಅಂದ್ಕೊಳ್ಳೇನೆ ಅದರಲ್ಲಿ ಸೇರಿದ ನೂರಾರು ಜನರ ಕುರಿತು ಅವರು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಹೇಗೆ ಈ ಚಿಂತನಾ ಮಂಟಪದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ್ರು ಅಂತ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವುದು ತೀರಾ ಅಗತ್ಯ ಆಗುತ್ತೆ. ಹೀಗಾಗಿಯೇ 11ನೇ ಶತಮಾನದಲ್ಲಿಯೇ ಒಂದು ವಿಶಿಷ್ಟವಾದಂತಹ ಸಾಮಾಜಿಕ ಕ್ರಾಂತಿಯನ್ನೇ ಉಂಟು ಮಾಡಿದಂಥ ಬಸವಣ್ಣನವರು, ಅವರಿಗೇ ಗುರುವಾಗಿ ನಿಂತ್ಕೊಂಡಂತಹ ಅಲ್ಲಮ್ಮ, ಅವರಿಗೆ ಜೊತೆಯಾಗಿ ನಿಂತ್ಕೊಂಡಂತಹ ಅಕ್ಕಮಹಾದೇವಿ, ಜೊತೆಯಲ್ಲಿ ಬಸವಣ್ಣನವರ ಪತ್ನಿಯರಾದ ಗಂಗಾಂಬಿಕೆ, ನೀಲಾಂಬಿಕೆ, ಮಕ್ಕಳ ಸ್ಥಾನದಲ್ಲಿ ನಿಂತ್ಕೊಳ್ಬಹುದಾದಂಥ ಚನ್ನಬಸವಣ್ಣನವರಾಗಲಿ, ಸಿದ್ದರಾಮರಾಗಲಿ, ಸಂಗಯ್ಯನವರಾಗಲಿ, ಇವರೆಲ್ಲರ ಬದುಕಿನ ಕ್ಷಣಗಳನ್ನು ಒಮ್ಮೊಮ್ಮೆ ಅವಲೋಕಿಸೋದು ಅತ್ಯಂತ ಮುಖ್ಯವಾಗುತ್ತೆ. ಒಂದು ಹೆಣ್ಣು ಸಣ್ಣ ಮಗುವಾಗಿ, ಅಕ್ಕ ತಂಗಿಯಾಗಿ, ಅಣ್ಣ ತಮ್ಮಂದಿರುಗಳ ಜೊತೆಯಲ್ಲಿ ಬೆಳೀತಾ ಇನ್ನೊಂದು ಮನೆಗೆ ಹೋಗಿ ಹೆಂಡತಿಯಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಗೃಹಿಣಿ ಗೃಹಂ ಉಚ್ಯತೆ ಅಂತ ಹೇಳುವಂಥ ರೀತಿಯಲ್ಲಿ ಆ ಒಂದು ಇಡೀ ಕುಟುಂಬವನ್ನು ಮೇಲ್ದರ್ಜೆಗೆ ತರುವಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸಬೇಕಾಗುತ್ತೆ. ನಾವು ಸಹಜವಾಗಿ ಹೇಳ್ತೇವೆ, ದೆರ್ ವಿಲ್ ಬಿ ಎ ವುಮನ್ ಬಿಹೈಂಡ್ ದ ಸಕ್ಸಸ್ ಆಫ್ ಎವ್ರಿ ಮ್ಯಾನ್ ಅಂತ ಹೇಳುವಂಥ ಮಾತನ್ನು ಸಹಜವಾಗಿ ಹೇಳ್ತೀವಿ. ಅಂತಹದನ್ನು ನಡೆಸಿದ ದೊಡ್ಡ ದೊಡ್ಡ ವ್ಯಕ್ತಿಗಳ ಹಿನ್ನೆಲೆಯಲ್ಲಿರುವ ವ್ಯಕ್ತಿಗಳನ್ನು ಕೂಡ ನಾವು ಗಮನಿಸುವ ಅವಶ್ಯಕತೆ ಇರುತ್ತೆ. ಬಸವಣ್ಣ ಸಹಜವಾದ ಕುಟುಂಬದಲ್ಲಿ ಜನಿಸಿಕೊಂಡು ಅಲ್ಲಿ ನಡೆಸುತ್ತಿದ್ದ ಆಚಾರ ವಿಚಾರಗಳನ್ನು ಪ್ರಶ್ನೆ ಮಾಡುವ ಮಟ್ಟಕ್ಕೆ ವಿಚಾರವಂತಿಕೆಯನ್ನು ಬೆಳೆಸಿಕೊಂಡು ಆ ಪರಿಸ್ಥಿತಿಯಿಂದ ಒಂದು ಹೆಜ್ಜೆ ಹೊರಗಡೆಗೆ ಇಟ್ಟು ಸಮಾಜದಲ್ಲಿಯೇ ಬದಲಾವಣೆಯನ್ನು ತರಬೇಕು ಅಂತೇಳಿ ಹೇಳ್ತಾ, ಈ ವಿಚಾರ ಸಣ್ಣ ಪ್ರಮಾಣದಲ್ಲಿ ಉಪನಯನ ಸಂದರ್ಭದಲ್ಲಿ ಆರಂಭಗೊಂಡಿದೆ ಅಂತೇಳಿ ಹೇಳುವಂಥದ್ದು ಹರಳೆಯ ಮಧುವರಸರ ಮಕ್ಕಳ ಮದುವೆಯ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಅದು ತಾರಕಕ್ಕೆ ಏರಿತ್ತು ಅಂತೇಳಿ ಅನ್ನೋದನ್ನು, ಉಚ್ಛ್ರಾಯ ಸ್ಥಿತಿಗೆ ಮುಟ್ಟಿತ್ತು ಈ ಆಲೋಚನೆ ಅಂತೇಳಿ ಅನ್ನೋದನ್ನು ನಾವು ಒಂದೆಳೆಯಾಗಿ ಗುರುತಿಸ್ಕೊಂಡು ಬಂದರೆ ಬಸವಣ್ಣನ ಜೊತೆಯಲ್ಲಿದ್ದಂಥವರ ವಿಚಾರ ಲಹರಿಗಳು ಯಾವ ರೀತಿಯಲ್ಲಿ ಬೆಳೆದು ಬರ್ತಾ ಇತ್ತು ಅಂತ ಹೇಳೋದು ನೋಡಬೇಕಾಗುತ್ತೆ. ಬಸವಣ್ಣನಿಗೂ ಸಹಜವಾದ ಬದುಕಿತ್ತು. ಅಲ್ಲಲ್ಲಿಯ ಸುಖಂ ಭೋ ಎನ್ನಲಿಲ್ಲ, ಅಲ್ಲಲ್ಲಿಯ ಪಶುತ್ವವಿಲ್ಲಂಭೋ, ಆ ಪಶು ಕಾಯವಂ ಕಳೆದು ಆನು ಪರಿಣಾಮ ಒಡಗಿದವಳಯ್ಯ, ಪರಿಣಾಮದ ವಿವರದಿಂದ ಪರ ವಸ್ತುವಿನ ನೇರೆಯ ತಿಳಿದು ಪರಮ ಪ್ರಸಾದಿಯಾದೆನು, ಪ್ರಾಣಯೋಗ ಪ್ರಸಾದ ಮೂರ್ತಿಯುಳ್ಳವಳಾದ ಕಾರಣ ಆನು ಬಸವ 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 ಎನ್ನುತ್ತಿದ್ದನಯ್ಯ ಸಂಗಯ್ಯ ಎನ್ನುವ ಮಾತುಗಳನ್ನು ಹೇಳಿದ ನೀಲಾಂಬಿಕೆ ಈತನ ಪತ್ನಿಯಾಗಿ ಬಂದಾಗ ಎಲ್ಲರಂತೆ ಬಸವಣ್ಣನವರಿಗೂ ಕೂಡ ಸಂಸಾರದ ಮೋಹದಲ್ಲಿ ಮಿಂದೇಳುವ ಅವಕಾಶ
ಸಿಕ್ಕಿತ್ತು. ಯಾಕೆಂತ ಹೇಳಿದ್ರೆ ಅತಿ ಚೆಲುವೆ ನೀಲಾಂಬಿಕೆ ಅನ್ನುವ ಮಾತಿದೆ. ಆಗಲೇ ಮದುವೆಯಾಗಿದ್ದ ಗಂಗಾಂಬಿಕೆಯೊಂದಿಗೆ ಸಂಸಾರವನ್ನು ಮಾಡ್ತಾ ಇದ್ದ ಬಸವಣ್ಣನವರು ಕಾರ್ಯ ರಾಜಕಾರಣದ ತಂತ್ರಕ್ಕೋ ಮನಸ್ಸಿನ ಆಸೆಗಳ ಪರಿಣಾಮಕ್ಕೋ ನೀಲಾಂಬಿಕೆಯನ್ನು ಮದುವೆಯಾದರು. ನೀಲಾಂಬಿಕೆಯ ಮೊದಲಿನ ಹೆಸರು ಮಾಯಾದೇವಿ. ತಂದೆ ತಾಯಿಗಳು ಇಟ್ಟಂಥ ಹೆಸರು. ತಂದೆ ತಾಯಿ ಅಂತ ಹೇಳಂದಾಗ ಸಿದ್ಧರಸ ಡನಾಯಕ ಹಾಗೂ ಪದ್ಮಗಂಧಿ ಅನ್ನುವವರ ಮಗಳು ಮಾಯಾದೇವಿ. ಈಕೆ ಬಿಜ್ಜಳನ ತಂಗಿ ಅಂತ ಹೇಳನ್ನುವಂಥ ಮಾತು ಕೂಡ ಇದೆ. ಇಲ್ಲಿ ಎರಡು ಪ್ರಶ್ನೆಗಳು ಬರ್ತವೆ. ಸಿದ್ಧರಸ ಅನ್ನುವವರು ಬಸವಣ್ಣನವರ ತಾಯಿ ಮಾದಲಾಂಬಿಕೆಯವರ ಸಹೋದರರು. ಮಾದಲಾಂಬಿಕೆಯವರಿಗೆ ಇಬ್ಬರು ಸಹೋದರರು. ಮೊದಲನೆಯವರು ಬಲದೇವ ಮಂತ್ರಿಗಳು, ಎರಡನೆಯವರು ಸಿದ್ಧರಸನ ಮಗಳು. ಸೋದರ ಮಾವನ ಮಗಳನ್ನು ಮದುವೆಯಾಗುವ ಸಾಮಾನ್ಯ ಸಂಪ್ರದಾಯದಂತೆ ಗಂಗಾಂಬಿಕೆಯವರನ್ನು ಬಸವಣ್ಣನವರು ವಿವಾಹವಾಗಿರ್ತಾರೆ. ಇನ್ನೊಬ್ಬ ಮಗಳು ಸಿದ್ಧರಸನ ಇನ್ನೊಬ್ಬರ ಮಗಳು ನೀಲಾಂಬಿಕೆ, ಆಕೆಯನ್ನು ಕೂಡ ಬಸವಣ್ಣನವರು ಮದುವೆಯಾಗ್ತಾರೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಬಿಜ್ಜಣ್ಣನವರ ತಂಗಿ ಅಂತ ಹೇಳುವಂಥ ಒಂದು ಮಾತನ್ನು ಕೂಡ ನಾವು ಕೇಳ್ತೀವಿ. ಬಿಜ್ಜಳನ ತಂಗಿ ಅಂತ ಹೇಳಂದಾಗ ಬಸವಣ್ಣನವರು ಅತ್ಯಂತ ಕ್ರಾಂತಿಕಾರಿಯಾಗಿ ಈ ಎಲ್ಲ ಕುಲ ಧರ್ಮಗಳನ್ನು ಮೀರಿ ಎಲ್ಲ ಕುಲಗಳನ್ನು ಒಟ್ಟು ಮಾಡಬೇಕು ಅಂತ ಹೇಳುವಂಥ ಒಂದು ಆಶಯದೊಂದಿಗೆ ತಮ್ಮ ಕಾಯಕವನ್ನು ಏನು ಆರಂಭ ಮಾಡಿದ್ರು, ಬಹುಶಃ ನೀಲಾಂಬಿಕೆಯನ್ನು ಮದುವೆಯಾಗುವ ಮೂಲಕ ಈ ಆಶಯ ಈಡೇರಿತಾ, ಮೊಟ್ಟ ಮೊದಲನೇ ಅಂತರ್ಜಾತೀಯ ವಿವಾಹವಾಗಿ ಇದು ಕಾಣಿಸಿಕೊಳ್ತಾ ಅಂತ ಹೇಳುವಂಥ ಒಂದು ಪ್ರಶ್ನೆ ಕೂಡ ಇವತ್ತಿನ ವಿಚಾರವಂತರಲ್ಲಿ ಮೂಡ್ತಾ ಇರುತ್ತೆ. ಯಾಕೆಂತ ಹೇಳಿದ್ರೆ ಬಿಜ್ಜಳ ತಿಳಿದಂತೆ ಕ್ಷೌರಿಕ ವೃತ್ತಿಯನ್ನು ಆತನ ಕುಟುಂಬದವರು ವಿಜಯನಗರ ಅರಸರ ಕಾಲದ ನಂತರ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ನಮಗೆ ತಿಳಿದು ಬರುತ್ತೆ. ಹಡಪದ ಅಪ್ಪಣ್ಣನಿಗೆ ಅತ್ಯಂತ ಹತ್ತಿರದ ಒಂದು ಬಂಧು ಕೂಡ ಆಗಿರುವ ಸಂದರ್ಭಗಳು ನೀಲಾಂಬಿಕೆ ಅಂತೇಳನ್ನುವಂಥ ವಿಚಾರ ಕೂಡ ಇದೆ. ಆದರೆ ಬಿಜ್ಜಳನ ತಂಗಿಯೋ ಬಿಜ್ಜಳನ ಸಾಕು ತಂಗಿಯೋ, ಇದರಲ್ಲಿ ಸಾಕು ತಂಗಿ ಆಗಿದ್ದರೆ ಸಿದ್ಧರಸನ ಮಗಳಾಗಿ ಮಾಯಾದೇವಿ ಇದ್ದರು ಅಂತ ಹೇಳುವಂಥದ್ದು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈ ಚರ್ಚೆಯನ್ನು ನಾನು ಇಲ್ಲಿಗೆ ಬಿಡ್ತೀನಿ. ಯಾಕೆಂತ ಹೇಳಿದ್ರೆ ಇದರ ಬಗ್ಗೆ ನಾವು ಐತಿಹಾಸಿಕವಾಗಿ ಸಾಕಷ್ಟು ವಿಚಾರಗಳನ್ನು ಹುಡುಕ್ತಾ ಹೋಗಬೇಕಂತ ಅಗತ್ಯ ಇದೆ. ಆದರೆ ನನ್ನ ಪ್ರಶ್ನೆ ಇರುವಂಥದ್ದು, ಒಬ್ಬ ಸಾಮಾನ್ಯ ಹುಡುಗಿಯಾಗಿದ್ದಂಥ ಮಾಯಾದೇವಿ ಬಸವಣ್ಣನವರನ್ನು ಮದುವೆಯಾದ ನಂತರ ಗೃಹಿಣಿಯಾಗಿ ತನ್ನ ಪತ್ನಿ ಧರ್ಮವನ್ನು ನಡೆಸ್ತಾ ಮನೆಯನ್ನು ನೋಡಿಕೊಳ್ಳುವ ಮನೆವಾರ್ತೆಯನ್ನು ಮಾಡಿಕೊಳ್ಬೇಕಾಗಿತ್ತು. ಒಂದು ಮನೆ ಒಂದು ಕುಟುಂಬ ಅಂತ ಹೇಳಂದಾಗ ಅಜ್ಜ ಅಜ್ಜಿ, ಅತ್ತೆ ಮಾವ, ಮಕ್ಕಳು, ಮೈದುನ ನಾದಿನಿಯರನ್ನು ಬೆಳೆಸುವ ಜವಾಬ್ದಾರಿ, ನಂತರ ಮಕ್ಕಳನ್ನು ಬೆಳೆಸುವ ಜವಾಬ್ದಾರಿ, ಇದು ಸಾಮಾನ್ಯವಾದ ಕುಟುಂಬದಲ್ಲಿ ಇರುವಂಥ ಒಂದು ವ್ಯವಸ್ಥೆ. ಇಷ್ಟು ಜನರನ್ನು ನೋಡ್ಕೊಳ್ಳೋದಕ್ಕೆ ಇವತ್ತಿನ ಸಮಾಜದಲ್ಲಿ ಬಹಳಷ್ಟು ಹೈರಾಣಾಗುವ ಹೆಣ್ಣು ಮಕ್ಕಳನ್ನು ನಾವು ಕಾಣುತ್ತಾ ಇರುವ ಸಂದರ್ಭಗಳಲ್ಲಿ ಅನುಭವ ಮಂಟಪದಂತಹ ದೊಡ್ಡ ಕೇಂದ್ರದಲ್ಲಿ ನೂರಾರು ಶರಣರು ಪ್ರತಿನಿತ್ಯ ಸೇರ್ತಾ ಇದ್ದ ಸಂದರ್ಭದಲ್ಲಿ ಆ ಎಲ್ಲದರ ಜವಾಬ್ದಾರಿಯನ್ನು ಹೊತ್ತುಕೊಳ್ತಿದ್ದಂತಹ ಬಸವಣ್ಣನವರ ಮನೆಯನ್ನು ಹೇಗೆ ನೋಡ್ಕೊಳ್ಬೇಕಾಗಿತ್ತು, ಅಂತಹ ಜವಾಬ್ದಾರಿಯನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿದಂಥ ಪತ್ನಿ ನೀಲಾಂಬಿಕೆಯ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಬಸವಣ್ಣನವರ ಪತ್ನಿ ಮನೆವಾರ್ತೆಯನ್ನು ನೋಡ್ಕೊಳ್ತಿದ್ರು ಅಂದ ಮಾತ್ರಕ್ಕೆ ಮಾತೆ ಅಂತ ಅಷ್ಟು ಸುಲಭವಾಗಿ ವಿಚಾರವಂತರು ಸಹಜವಾಗಿ ಕರೆಯೋದು ನಿಜವಾದರೂ ಕೂಡ ಅಂತಃಕರಣಪೂರ್ವಕವಾಗಿ ಆಕೆಯ ಆಧ್ಯಾತ್ಮಿಕ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಸಿದ್ದರಾಮರು ಹೇಳಿರುವಂಥ ಮಾತುಗಳು ಬಹಳ ಮುಖ್ಯವಾಗುತ್ತದೆ. ಜ್ಞಾನ ಕ್ರಿಯಾದಿಗಳಿಂದ ಲಿಂಗದಲ್ಲಿ ನಿಬ್ಬೆರಗಾದ ನೀಲಮ್ಮನ ಪಾದದ ಕಂದ ನಾನು ಅಂತ ಹೇಳ್ತಾರೆ. ಸಿದ್ದರಾಮರ ಬಗ್ಗೆನೇ ನಮಗೆ ಬಹಳ ವಿಶೇಷವಾದಂಥ ಒಂದು ವಿಶ್ವಾಸ ಇದೆ, ಗೌರವ ಇದೆ. ಯಾಕೆಂತ ಹೇಳಿದ್ರೆ ಕಾಯಕ ಕೆರೆ ಕಟ್ಟುವ ಕೆಲಸಗಳಲ್ಲಿ ನಿರತರಾದಂಥವರು, ಆಧ್ಯಾತ್ಮದ ಕೆರೆಯನ್ನು ಕಟ್ಟಿ ಅದರಲ್ಲಿ ಎಲ್ಲರೂ ಮಿಂದೇಳುವಂತೆ ಮಾಡುವ ಸಾಮರ್ಥ್ಯವನ್ನು ಪಡೆದಂತಹ ಸಿದ್ದರಾಮರು ಅವರ ಮನಸ್ಸಿನಲ್ಲಿ ತಾಯಿ ಸ್ಥಾನವನ್ನು ಪಡೆದುಕೊಳ್ಳೋದು ಅಂತ ಹೇಳಂದರೆ ಅದು ಸಾಮಾನ್ಯವಾದ ವಿಷಯ ಆಗುವುದಿಲ್ಲ. ನೀಲಮ್ಮನ ಹೆಗ್ಗಳಿಕೆ ನಾವು ಕಾಣುವಂಥದ್ದು ಇಲ್ಲೇನು. ಹಾಗಾಗಿ ಸಿದ್ದರಾಮರು ಮುಂದುವರೆದು ಹೇಳ್ತಾರೆ, ಪಾದದ ದಾಸ ನಾನು, ಪಾದದ ಪಾದುಕೆ ನಾನು, ಪಾದುಕೆಯ ಧೂಳು ನಾನು ಅಂತ ಹೇಳ್ತಾರೆ. ಕಪಿಲಸಿದ್ದ ಮಲ್ಲಿಕಾರ್ಜುನನ ನೆನೆಯುತ್ತಾ ಹೇಳಿರುವ ಈ ವಚನ ನೀಲಾಂಬಿಕೆಯ ಶ್ರೇಷ್ಠತೆಯನ್ನು ತಿಳಿಸುತ್ತೆ. ಹಾಗೆಯೇ
ಅಕ್ಕಮಹಾದೇವಿಯವರು ಕೂಡ ನಾನು ಮಾತೆ ನೀಲಮ್ಮನ ಮೋಹದ ಮಗಳು ಅಂತ ಹೇಳುವಂಥ ಮಾತನ್ನ ಹೇಳ್ತಾರೆ. ಇಲ್ಲಿ ಆಧ್ಯಾತ್ಮ ವಿಚಾರಗಳ ಚರ್ಚೆಯ ಸಂದರ್ಭದಲ್ಲಿ ಅಡುಗೆ ಮನೆಯ ವ್ಯವಹಾರಗಳನ್ನು ನೋಡಿಕೊಳ್ತಾ ಇದ್ದಂತಹ ಪತ್ನಿ ಈ ವಿಚಾರಧಾರಿಯಲ್ಲಿಯೂ ಕೂಡ ತಾನು ಪಾಲ್ಗೊಳ್ಳುವ ಮೂಲಕ ಹೇಳುವ ಬಹಳ ಮುಖ್ಯವಾದಂತಹ ಮಾತೇನು ಅಂತ ಹೇಳಿದ್ರೆ, ತಾನು ವಿಚಾರ ಪತ್ನಿ ಆದೆ ಅಂತ ಹೇಳುವಂಥ ಮಾತು. ಬಸವನ ಅನುಭವದಿಂದ ವಿವರವ ಕಂಡು ವಿಚಾರ ಪತ್ನಿಯಾದೆನಯ್ಯ. ಇಲ್ಲಿ ಎರಡು ಅಂಶಗಳು ಬಹಳ ಮುಖ್ಯ. ಒಂದು, ವಿಚಾರ ಪತ್ನಿ ಅಂತ ಹೇಳುವಂಥ ಮಾತು ಅಂದರೆ ಅಲ್ಲಿ ನಡೀತಾ ಇದ್ದಂತಹ ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ನೇರವಾಗಿಯೋ ಅಪರೋಕ್ಷವಾಗಿಯೋ ಭಾಗಿಯಾಗ್ತಾ ಆ ಚಿಂತನೆಗಳನ್ನು ತನಗೆ ಅಳವಡಿಸಿಕೊಳ್ಳುತ್ತಾ ಆ ವಿಚಾರಗಳನ್ನು ಅರಿತುಕೊಳ್ಳುತ್ತಾ ಅದರಲ್ಲಿ ತನ್ನ ಪ್ರಜ್ಞೆಯನ್ನು ಕರ್ಮದ ಭಾವಗಳನ್ನು ಬೆರೆಸ್ತಾ ತಾನು ವಿಚಾರ ಪತ್ನಿಯಾಗಿ ಮಾರ್ಪಟ್ಟಿರುವ ಉಚ್ಚರಾಯ ಸ್ಥಿತಿಗೆ ಬಂದಿರುವ ಬೆಳವಣಿಗೆಯನ್ನು ಆಕೆ ಗುರುತಿಸ್ಕೊಂಡಿರುವಂಥದ್ದು ಒಂದು ಅಂಶವಾದರೆ, ಆಕೆ ನಾನು ಸಾಮಾನ್ಯ ಸ್ತ್ರೀಯಾಗಿದ್ದೆ, ಒಂದು ಚಿಕ್ಕ ಹುಡುಗಿಯಾಗಿದ್ದೆ, ಒಂದು ಕುಟುಂಬದ ಒಳಗಿನಿಂದ ಬಂದಂತಹ ಮುಗ್ಧೆಯಾಗಿದ್ದೆ. ಆದರೆ ಬಸವನ ಅನುಭವದಿಂದ ನೋಡಿ, ಇಲ್ಲಿ ಇಡೀ ಅನುಭವ ಮಂಟಪದ ಪ್ರಭಾವ ಆಕೆಯ ಮೇಲೆ ಎಷ್ಟಾಗಿತ್ತು ಅಂತ ಹೇಳಿ ಅನ್ನೋದನ್ನು ನಾವು ಗುರುತಿಸೋದಕ್ಕೆ ಸಾಧ್ಯವಾಗ್ತದೆ. ಬಸವನ ಅನುಭವದಿಂದ ವಿವರವ ಕಂಡು ವಿಚಾರ ಪತ್ನಿಯಾದೆನಯ್ಯ ಅಂತ ಹೇಳುವಂಥ ಮಾತನ್ನು ಆಕೆ ಹೇಳೋದನ್ನು ನಾವು ಗುರುತಿಸ್ತೇವೆ. ನೀಲಾಂಬಿಕೆಯವರು ಆಕೆಯನ್ನು ನಿಜಭಕ್ತೆ ನೀಲಾಂಬಿಕೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಂದರೆ, ಆಕೆ ಅಂಗ ಸಂಗ ಇವುಗಳ ನಡುವೆಯೇ ಬಸವನನ್ನು ದೇವರಾಗಿ ಗುರುವಾಗಿ ಸ್ವೀಕಾರ ಮಾಡಿಕೊಂಡು ಸಂಸಾರದ ಜೊತೆಯಲ್ಲಿಯೇ ಆಧ್ಯಾತ್ಮದ ಯೋಗ ಕ್ರಿಯೆಯನ್ನು ಕೂಡ ನಡೆಸ್ಕೊಂಡು ಬಂದಿರ್ತಾರೆ. ಹೀಗಾಗಿ ನನಗೆ ಜಂಜಾಟಗಳಿವೆ, ನನಗೆ ಮಕ್ಕಳು ಮರಿಯ ಕಾಟ ಇದೆ, ನನಗೆ ಗಂಡನನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ಇದೆ, ನನಗೆ ಕುಟುಂಬದ ಮನೆವಾರ್ತೆಯನ್ನು ನಡೆಸಬೇಕಾದಂಥ ಅವಶ್ಯಕತೆ ಇದೆ ಅಂತೇಳಿ ಕಾರಣಗಳನ್ನು ಹೇಳ್ತಾ ನಮ್ಮ ಒಳಗಿನ ಬೆಳವಣಿಗೆಗೆ ಅವಕಾಶವನ್ನೇ ನೀಡದೇನೆ ಹೊರಗಿನ ಲೌಕಿಕ ಪ್ರಪಂಚದಲ್ಲಿಯೇ ಕಾಲವನ್ನು ಕಳೆಯುವಂತಹ ನಮ್ಮ ಹೆಣ್ಣು ಮಕ್ಕಳಿಗೆ ನಾವು ಈ ಒಂದು ಸಂದೇಶವನ್ನು ನೀಲಾಂಬಿಕೆಯ ಬದುಕಿನ ಮೂಲಕ ಕೊಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿಯೇ ನೀಲಾಂಬಿಕೆಯ ಬಗ್ಗೆ ಇವತ್ತಿನ ದಿವಸ ನಾವು ವಿಶೇಷವಾಗಿ ತಿಳಿದುಕೊಳ್ಬೇಕಾದಂಥ ಅಗತ್ಯ ಇದೆ. ನಾವು ಅನುಭವ ಮಂಟಪ ಅಂತ ಹೇಳಂದ್ಕೊಳ್ಳಿ ಅಲ್ಲಮ್ಮ ಪ್ರಭುಗಳನ್ನು ನೆನೆಸ್ಕೊಳ್ತೇವೆ, ಅಜಗಣ್ಣನನ್ನು ನೆನೆಸ್ಕೊಳ್ತೇವೆ, ಮರುಳಶಂಕರ ದೇವರನ್ನು ನೆನೆಸ್ಕೊಳ್ತೇವೆ. ಅಜಗಣ್ಣ ನೆಲದ ಮರೆಯ ನಿಧಾನ ನೋಡ ಅಂತ ಹೇಳುವಂಥ ಮಾತಿಗೆ ಅನುಗುಣವಾಗಿರುವಂಥ ಒಂದು ಗಂಡನ ಸಾಧನೆಯಲ್ಲಿ ಹೆಂಡತಿಯ ಪಾತ್ರ ಎಷ್ಟಿರುತ್ತೆ ಅಂತೇಳಿ ಅನ್ನೋದನ್ನು ಗುರುತಿಸ್ಬೇಕು ಅಂತ ಹೇಳಂದರೆ ನಾವು ಬೇರೆ ಎಲ್ಲರಿಗಿಂತ ಇದಕ್ಕೆ ಲಕ್ಕಮ್ಮನ ಮಾತನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ, ಈ ಸಕ್ಕಿ ಆಸೆ ನಿಮಗೇಕೆ, ಈಶ್ವರನೊಪ್ಪ ಮಾರಯ್ಯ ಪ್ರಿಯ, ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಅಂತ ಹೇಳಿ, ಅಂದರೆ ಇವತ್ತಿನ ದಿವಸಕ್ಕೆ ಬೇಕಾಗುವಷ್ಟು ಅಲ್ಲದೆ ನಾಳೆಗೂ ಬೇಕಾಗುವಷ್ಟನ್ನು ತಂದುಬಿಟ್ಟಿದೆಯಾ ಅಂದರೆ ತಪ್ಪು. ಅದು ಆಸೆ ಅಂತೇಳನ್ನುವಂಥದ್ದು ಅರಸಂಗಿರಬೇಕೇ ಹೊರತು ನಮ್ಮಂತಹ ಶರಣರಿಗೆ ಅಲ್ಲ ಅಂತೇಳನ್ನುವಂಥ ಮಾತ್ರ ಹೇಳುವ ಇದಕ್ಕೆ ಲಕ್ಕಮ್ಮನ ಮಾತು ಹೆಂಡತಿಯ ಧರ್ಮವನ್ನು ಸೂಚಿಸುವಂಥ ಮಾತಾಗಿರುತ್ತೆ. ಅಂದರೆ ಗಂಡನ ಏನು ಸಂಪಾದನೆ ಇದೆ ಆ ಸಂಪಾದನೆ ಎಷ್ಟಿರಬೇಕು, ಅದಕ್ಕೆ ಅನುಗುಣವಾಗಿ ಸಂಸಾರವನ್ನು ಹೇಗೆ ಮಾಡಬೇಕು ಅಂತ ಹೇಳುವಂಥ ಆಲೋಚನೆಯನ್ನು ಮಾಡುವ ಧರ್ಮಪತ್ನಿ ಯಾವ ಕುಟುಂಬಕ್ಕೆ ಲಭ್ಯಳಾಗ್ತಾಳೋ ಆ ಕುಟುಂಬ ಅತ್ಯಂತ ಏಳಿಗೆಯನ್ನು ಹೊಂದುತ್ತೆ ಅಂತ ಹೇಳುವ ಸಂದರ್ಭದಲ್ಲಿ ಅದಕ್ಕಿಂತ ಮಿಗಿಲಾದ ಬದುಕನ್ನು ನಡೆಸಿದಂತಹ ನೀಲಾಂಬಿಕೆಯ ಕುರಿತು ವಿಚಾರವನ್ನು ಮಾಡುವಂಥದ್ದು ಬಹಳ ಮುಖ್ಯ ಆಗ್ತದೆ. ಪ್ರಾಣಯೋಗ ಪ್ರಸಾದ ಮೂರ್ತಿಯುಳ್ಳವಳಾದ ಕಾರಣ ಆನು ಬಸವ 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 ಎನ್ನುತ್ತಿದ್ದನಯ್ಯ ಸಂಗಯ್ಯ ಅಂತ ಹೇಳುವ ಈಕೆ ಬಸವನ ಜೊತೆಯಲ್ಲಿ ಅಂದರೆ ಬಸವಣ್ಣನ ಜೊತೆಯಲ್ಲಿ ಮುದ್ದು ಮಗ ಸಂಗಯ್ಯನನ್ನು ಕೆಲವೇ ದಿನಗಳಲ್ಲಿ ಕಳೆದುಕೊಂಡ ಸಂದರ್ಭಗಳಲ್ಲಿ ಆಕೆಗೆ ನಿಜವಾಗಿಯೂ ಕೂಡ ಒಂದು ರೀತಿಯ ವಿರಕ್ತಿ ಉಂಟಾಗುವಂಥ ಸಂದರ್ಭ. ಯಾಕೆಂದರೆ ಮುದ್ದು ಮಗನನ್ನು ಕಳ್ಕೊಂಡಾಗ ಪುತ್ರ ಶೋಕ ನಿರಂತರಂ ಅಂತ ಹೇಳ್ತೀವಿ. ಆ ರೀತಿಯ ಶೋಕದ ನಡುವೆಯೂ ಕೂಡ ತನ್ನ ಕರ್ತವ್ಯವನ್ನು ಶರಣರ ಸೇವೆಯ ಕಡೆಗೆ ಗಮನ ಹರಿಸುವುದರ ಮೂಲಕ ನೋಡಿಕೊಂಡಂತಹ ಈ ನೀಲಾಂಬಿಕೆಯ ಬದುಕಿನ ಇನ್ನಷ್ಟು ಅಂಶಗಳನ್ನು ನಾವು
ಗಮನಿಸೋದಕ್ಕೆ ಸಾಧ್ಯವಾಗುತ್ತೆ. ಆಕೆ ಹೇಳ್ತಾಳೆ, ಮಡದಿ ಎನ್ನಲಾಗದು ಬಸವಂಗೆ ಎನ್ನನು, ಪುರುಷನೆನ್ನಲಾಗದು ಬಸವನ ಎನಗೆ ಉಭಯ ಕುಲವ, ಹರಿದು ಬಸವಂಗೆ ಶಿಶು ನಾನಾದೆನು, ಬಸವನೆನ್ನ ಶಿಶುವಾದನು. ಇದು ಬಹಳ ಒಂದು ರೀತಿಯ ಅತ್ಯಂತ ಎತ್ತರದ ಆಧ್ಯಾತ್ಮಿಕವಾದ ಚಿಂತನೆ ಅಂತ ಹೇಳಬೇಕಂತೆ. ಪತಿ ಪತ್ನಿಯರ ಸಂಬಂಧ ಅಂತ ಹೇಳೋದು ಪೂರ್ಣ ಲೌಕಿಕವಾದದ್ದು. ದೈಹಿಕ ಸುಖವನ್ನು ಅವಲಂಬಿಸಿ ಪತಿ ಪತ್ನಿಯರು ಒಂದಾಗಿ ಬದುಕ್ತಾರೆ ಅಂತ ಹೇಳುವಂಥದ್ದು. ಆದರೆ ಇಲ್ಲಿ ರಮಿಸುವ ಗಂಡ ಲಾಲಿಸುವ ತಂದೆಯಾಗಿ, ರಮಿಸುವ ಹೆಂಡತಿ ಲಾಲಿಸುವ ತಾಯಿಯಾಗಿ ತನ್ನ ರೂಪವನ್ನು ರೂಪಾಂತರಗೊಳಿಸಿಕೊಳ್ಳುವಂಥದ್ದು, ಆ ರೀತಿಯಲ್ಲಿ ಮನಸ್ಸಿನ ಮಟ್ಟವನ್ನು ಏರಿಸಿಕೊಳ್ಳುವಂಥದ್ದು ಬಹಳ ಮುಖ್ಯವಾದದ್ದು. ಯಾಕೆಂತ ಹೇಳಿದ್ರೆ ಬಸವ ಅಂತ ಹೇಳೋದು ಕೇವಲ ನೀಲಾಂಬಿಕೆಗೆ ಪತಿಯಾಗಿ ಕಾಣೋದಿಲ್ಲ, ಮೊದಲನೇ ಹಂತದಲ್ಲಿ ಗುರುವಾಗಿ ಕಾಣ್ತಾಳೆ. ಯಾಕೆಂತ ಹೇಳಂದ್ರೆ ಆಕೆ ಸಾಮಾನ್ಯ ಕುಟುಂಬದಿಂದ ಬಂದೆ ಅಂತ ಹೇಳೋದನ್ನು ಹೇಳ್ತಾಳೆ. ನಾನೊಬ್ಬ ಸಾಮಾನ್ಯ ಸ್ತ್ರೀಯಾಗಿದ್ದೆ, ನಂತರ ಪತ್ನಿಯಾದೆ, ನಂತರ ವಿಚಾರ ಪತ್ನಿಯಾದೆ ಅಂತ ಹೇಳುವಂಥದ್ದು. ಈ 3 ಹಂತಗಳಲ್ಲಿ ಆಗುವಂಥ ಬೆಳವಣಿಗೆ ಇದೆಯಲ್ಲ, ನಾವು ಭಕ್ತಿ ಪ್ರಸಾದಿ ಈ ಹಂತಗಳನ್ನು ನಾವೇನು ಹೇಳ್ತೀವಿ, 6 ಹಂತಗಳಲ್ಲಿ ಶೂನ್ಯ ಸಂಪಾದನೆಯಲ್ಲಿ ನಾವೇನು ಗುರುತಿಸ್ಕೊಳ್ತೀವಿ, ಆ ಹಂತಗಳ ಏರಿಕೆಯನ್ನು ಕಾಣೋದಕ್ಕೆ ಬದುಕಿನಲ್ಲಿಯೇ ಸಾಧ್ಯ ಅಂತ ಹೇಳುವಂಥದ್ದನ್ನು, ಅನುಭವಗಳಿಂದ ಸಾಧ್ಯ ಅಂತ ಹೇಳುವಂಥದ್ದನ್ನು ನೀಲಾಂಬಿಕೆಯವರು ನಮಗೆ ತಿಳಿಸ್ಕೊಡ್ತಾರೆ. ಪ್ರಮತರು ಪುರಾತನರು ಸಾಕ್ಷಿಯಾಗಿ ಸಂಗಯ್ಯ ಸಿಕ್ಕಿದ, ದಿವ್ಯವ ಮೀರದೆ ಬಸವನೊಳಗೆ ಆನು ಅಡಗಿದೆ, ಎಲೆ ಅಯ್ಯ ಕರಸ್ಥಲ ಬಯಲಾಯಿತು. ಬಸವಣ್ಣನ ಜೊತೆಯಲ್ಲಿ ಬೆರೆಯುವ ಸಂದರ್ಭ ಆಧ್ಯಾತ್ಮಿಕವಾಗಿ ದೇವರೊಡನೆ ಬೆರೆತಂತಹ ಸಂದರ್ಭ ಅಂತ ಹೇಳುವಂಥ ಮಟ್ಟಕ್ಕೆ ಆ ಒಂದು ಸಂಬಂಧವನ್ನು ಆಕೆ ಎತ್ತರಕ್ಕೆ ಏರಿಸಿಕೊಳ್ತಾರೆ. 1160ರಲ್ಲಿ ಆ ಆಸ್ಪಾಸ್ನಲ್ಲಿ ಈಕೆ ಬದುಕಿದ್ರು ಅಂತ ಹೇಳುವಂಥದ್ದು ತಿಳಿದು ಬರುತ್ತೆ. ನೀಲಾಂಬಿಕೆಯ ಬಗ್ಗೆ ಹೆಚ್ಚಿನ ವಿವರಗಳು ನಮಗೆ ಸಿಗುವಂಥದ್ದು ಗುರುರಾಜ ಚರಿತ್ರದಲ್ಲಿ ಸಿಗುತ್ತೆ. ಸಿದ್ಧರಸ ಪದ್ಮಗಂಧಿಯವರ ಮಗಳು ಅಂತ ಹೇಳುವಂಥ ಪ್ರಸ್ತಾಪ ಅಲ್ಲಿ ಬಂದಿದೆ. ವೀರಶೈವಾಮೃತ ಪುರಾಣದಲ್ಲಿ ಸಿದ್ಧರಸನ ಮಗಳು ಅಂತ ಹೇಳುವಂಥ ವಿಚಾರವನ್ನು ಪ್ರಸ್ತಾವನೆ ಮಾಡಲಾಗಿದೆ. ಸಿಂಗಿರಾಜ ಪುರಾಣದಲ್ಲಿ ಸಿದ್ಧರಸ ಡನಾಯಕರ ಮಗಳು ಅಂತ ಹೇಳುವಂಥ ಒಂದು ಪ್ರಸ್ತಾವನೆ ಇದೆ. ಲಕ್ಕಣ ದಂಡೇಶ ಅವರು ಬಿಜ್ಜಳನ ತಂಗಿ ಅಂತ ಹೇಳುವಂಥ ಒಂದು ಪ್ರಸ್ತಾವನೆಯನ್ನು ಕೊಡ್ತಾರೆ. ಒಟ್ಟಾರೆಯಾಗಿ ಎಲ್ಲ ವಿಚಾರಗಳನ್ನು ನೋಡಿದಾಗ ಬಿಜ್ಜಳನ ಸಾಕು ತಂಗಿ ಈಕೆ ಇರಬಹುದು ಅಂತ ಹೇಳುವಂಥದ್ದು. ಸಮಾಜ ಅಂತ ಹೇಳುವಂಥದ್ದು ಎಲ್ಲದರಲ್ಲಿಯೂ ಕೂಡ ಹುಡುಕಾಟವನ್ನು ನಡೆಸ್ತಾ ಹೋಗುತ್ತೆ. ಒಂದು ವಿಚಾರ ನಮ್ಮ ಕೈಗೆ ಸಿಕ್ತು ಅಂತ ಹೇಳೋ ಕೂಡಲೇ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಿಸುವ ಒಂದು ರೀತಿ ಕಾಡುತ್ತೆ. ಹೇಗೆ ಅಂತ ಹೇಳಂದರೆ, ನೀಲಾಂಬಿಕೆ ಬಿಜ್ಜಳನ ತಂಗಿಯೇ ಸಾಕು ತಂಗಿ, ಬಿಜ್ಜಳನ ತಂಗಿ ಆದರೆ ಸಿದ್ಧರಸನ ಮಗಳಾಗಲಿಕ್ಕೆ ಸಾಧ್ಯ ಇಲ್ವಲ್ಲ, ಈ ರೀತಿಯ ಪ್ರಶ್ನೆಗಳನ್ನು ಅಂತಾರೆ. ಇಲ್ಲಿ ಸಿದ್ಧರಸನ ಮಗಳು ಅಂತ ಹೇಳಿ ರೂಪಕಲ್ಪನೆ ಮಾಡ್ಕೊಂಡಿರುವಂಥ ಸಾಧ್ಯತೆಗಳು ಇದೆ. ಇಲ್ಲ ಬಿಜ್ಜಳನಿಗೆ ಸಾಕು ತಂಗಿ ಆಗಿರಬೇಕು ಅಂತ ಹೇಳುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ ಅಂತ. ಈ ಬಗ್ಗೆ ಹೆಚ್ಚಿನ ಸಂಶೋಧನೆ ನಡೆಸೋದಕ್ಕೆ ಸಾಕಷ್ಟು ಅವಕಾಶಗಳಿವೆ. ಇದು ನಾವು ಮಾಡುವಂಥ ಕೆಲಸ. ನಮಗೆ ಅವರ ದೊಡ್ಡತನವನ್ನು ಗುರುತಿಸುವ ಶಕ್ತಿಗಿಂತ ಅವರು ಯಾರು, ಅವರ ಹುಟ್ಟೇನು, ಅವರ ಹಿನ್ನೆಲೆ ಏನು, ಅವರು ಎಲ್ಲಿಂದ ಬಂದರು, ಇವುಗಳನ್ನು ತಿಳಿದುಕೊಳ್ಳುವ ಆಸೆ. ಆದರೆ ಆಕೆ ಹೇಳ್ತಾರೆ, ಮಾತೆ ನೀಲಾಂಬಿಕೆಯವರು ಹೇಳ್ತಾರೆ, ನಾನಾರ ಸಾರುವೆನೆಂದು ಚಿಂತಿಸಲೇಕಯ್ಯ. ಯಾರ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಹೇಳೋದು ನಾನು ಯಾಕೆ ಚಿಂತೆ ಮಾಡಬೇಕು? ನಾನಾರ ಹೊಂದುವೆನೆಂದು ಭ್ರಮೆ ಪಡಲೇಕಯ್ಯ. ಯಾಕೆಂತ ಹೇಳಂದರೆ ನಾವು ಹೊಂದಬೇಕಾಗಿರೋದು ಕೂಡಲ ಸಂಗಮನನ್ನು. ನಮ್ಮ ಇಡೀ ಬದುಕಿನ ಕೊನೆಯಲ್ಲಿ ನಾವು ಐಕ್ಯವಾಗಬೇಕಾಗಿದೆ. ಅಕ್ಕಮಹಾದೇವಿ ಹೊರಟಿದ್ದು ಎಲ್ಲಿಗೆ? ಶ್ರೀಶೈಲ ಮಲ್ಲಿಕಾರ್ಜುನಲ್ಲಿ ಐಕ್ಯವಾಗೋದಕ್ಕೆ. ಆದರೆ ಹೋಗುವ ದಾರಿ ಇದೆಯಲ್ಲ, ನಾವು ಯಾವ ದಾರಿಯಲ್ಲಿ ಸಾಕ್ತಾ ಹೋಗ್ತೀವಿ, ಆ ಮೂಲಕ ನಾವು ಯಾವ್ಯಾವ ಹಂತಗಳನ್ನು ದಾಟ್ತಾ ಹೋಗ್ತೀವಿ, ಯಾವ್ಯಾವ ಏಳಿಗೆಯನ್ನು ಪಡಿತಾ ಹೋಗ್ತೀವಿ. ನಮ್ಮ ಹುಟ್ಟಿನಲ್ಲಿಯೇ ಎಲ್ಲವೂ ಸರ್ವವನ್ನು ನಾವು ಹೊಂದಿರುವಂಥ ಅಣು ಆಗಿರ್ತೀವ ನಾವು. ಸಾಧನೆ ಅಂತ ಹೇಳುವಂಥದ್ದು ಏನು? ನಾನಾರ ಇರವ ನರಿಯನೆಂದು ಪ್ರಲಾಪಿಸಲೇಕಯ್ಯ. ನನಗೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂತ ಯಾಕೆ ಒದ್ದಾಡಬೇಕಾಗಿದೆ? ಯಾಕೆಂತ ಹೇಳಿದ್ರೆ ಪ್ರಯತ್ನ ಪಟ್ಟರೆ ಪ್ರತಿಯೊಂದನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ನಮಗೆ ಇರುತ್ತೆ. ಪರಿಣಾಮ ಮೂರ್ತಿ ಬಸವನ ರೂಪು ಕರಸ್ಥಲದಲ್ಲಿ ಬೆಳಗಿದ ಬಳಿಕ ಸಂಗಯ್ಯನ ಹಂಗು ನಮಗೇತಕ್ಕೆ ಅಪ್ಪಣ್ಣ. ಈ ಮಾತು ಅಪ್ಪಣ್ಣನೊಂದಿಗೆ ಆಕೆ ಆಡುವ ಸಂದರ್ಭವನ್ನು ನಾವೀಗ ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ.
ಯಾಕೆಂತೇಳಿದ್ರೆ ಅನುಭವ ಮಂಟಪದಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿ ಸಾಕಷ್ಟು ವಿಚಾರವಂತಿಕೆಯ ಚರ್ಚೆಗಳು ನಡೆದಾದ ನಂತರ ಅದರ ಪರಿಣಾಮ ಬಿಜ್ಜಳನ ರಾಜ್ಯಾಡಳಿತದಲ್ಲಿ ಕೂಡ ಇರುತ್ತೆ. ಈ ರಾಜ್ಯಾಡಳಿತದಲ್ಲಿ ಆದಂತಹ ವಿಪ್ಲವಗಳ ನಡುವೆಯೇ ಬಿಜ್ಜಳನ ಜೊತೆಯಲ್ಲಿ ಸೋವಿದೇವರ ಒಂದು ಘರ್ಷಣೆ ಕೂಡ ನಡೆಯುತ್ತೆ. ಇದರ ಪರಿಣಾಮವಾಗಿ ಬಸವಣ್ಣನವರು ಆ ಕಲ್ಯಾಣದ ಕ್ರಾಂತಿಯ ನಂತರ ಕೂಡಲ ಸಂಗಮಕ್ಕೆ ಹೋಗಬೇಕಾಗುತ್ತೆ. ಕೂಡಲ ಸಂಗಮಕ್ಕೆ ಹೋದ ನಂತರ ಅಲ್ಲಿಂದ ತನ್ನ ಪತ್ನಿಯನ್ನು ಕರೆಸ್ಕೊಳ್ಬೇಕು ಅಂತೇಳಿ ಹಡಪದ ಅಪ್ಪಣ್ಣನನ್ನು ಕಳಿಸಿದ ಸಂದರ್ಭದಲ್ಲಿ ಈಕೆಗೆ ಒಂದು ದೊಡ್ಡ ಗೊಂದಲ ಶುರುವಾಗುತ್ತೆ. ಯಾಕೆಂದರೆ ಬಸವಣ್ಣನವರೇನೋ ಕೂಡಲ ಸಂಗಮವನ್ನು ಸೇರಿರ್ತಾರೆ, ಆದರೆ ಅನುಭವ ಮಂಟಪದಲ್ಲಿ ನೂರಾರು ಶರಣರು ಇರ್ತಾರೆ. ಅವರುಗಳೆಲ್ಲರೂ ಕೂಡ ಆ ಪ್ರದೇಶವನ್ನು ಬಿಟ್ಟು ಹೋಗುವ ಸಂದರ್ಭ ಆ ಸಂದರ್ಭದಲ್ಲಿ ಇರೋದಿಲ್ಲ. ಅವರೆಲ್ಲರೂ ಅನಾಥರಾಗ್ತಾ ಇರ್ತಾರೆ. ಯಾಕೆಂತ ಹೇಳಿದ್ರೆ ಬಸವಣ್ಣ ಇರುವಾಗ ತಂದೆಯಂತೆ ಎಲ್ಲರನ್ನು ನೋಡಿಕೊಳ್ಳುವ ಒಂದು ವ್ಯವಸ್ಥೆ ಇರ್ತಿತ್ತು. ಬಸವಣ್ಣನೇ ಅಲ್ಲಿಲ್ಲ ಅಂತ ಹೇಳಂದಾಗ ಆ ಅನಾಥ ಮಕ್ಕಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ಯಾರದು? ಆ ಜವಾಬ್ದಾರಿಯನ್ನು ಹೊರುವ ಹಿರಿಮೆ ತಾಯಿ ನೀಲಾಂಬಿಕೆಯವರದ್ದಾಗಿರುತ್ತೆ. ಹೀಗಾಗಿಯೇ ಆಕೆಯ ಭಕ್ತಿಯ ಪರಾಕಾಷ್ಠೆ ಕೂಡ ಈ ಸಂದರ್ಭದಲ್ಲಿ ಸಿಗೋದು. ಹಾಗಾಗಿಯೇ ನಿಜ ಭಕ್ತೆ ನೀಲಾಂಬಿಕೆ ಅಂತ ಹೇಳುವಂಥ ಮಾತಿಗೆ ನಿಜವಾದ ಅರ್ಥ ಬರುವುದು ಈ ಸಂದರ್ಭದಲ್ಲಿ ಆಕೆ ಹೇಳುವಂಥ ಮಾತಿನಿಂದ. ಆಕೆ ಹೇಳ್ತಾಳೆ, ಸಂಗಯ್ಯನ ಜೊತೆಯಲ್ಲಿ ಬೆರೆತಾದ ನಂತರ, ಮನಸ್ಸು ಸಂಗಯ್ಯನಲ್ಲಿ ಸೇರಿಕೊಂಡ ನಂತರ ಆ ಸಂಗಯ್ಯ ಕೂಡಲದಲ್ಲಿದ್ದಾರೆ ಅಂತ ಹೇಳಂದರೆ ಇಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲವೇ ಅಂತ ಹೇಳುವಂಥ ಒಂದು ವಚನವನ್ನು ಆಕೆ ಹೇಳ್ತಾರೆ. ಬಸವನ ಮಡದಿಯಾಗಿ ನೋಡಿ, ಕಲ್ಯಾಣದ ಕ್ರಾಂತಿಯನ್ನು ನೋಡಲಾಗದ ಬಸವಣ್ಣ ಕೂಡಲಕ್ಕೆ ತೆರಳಿ ಶರಣ ಹಡಪದ ಅಪ್ಪಣ್ಣನವರ ಮೂಲಕ ಕಲ್ಯಾಣದಲ್ಲಿದ್ದ ತನ್ನ ಪತ್ನಿಯರನ್ನು ಕರೆತರುವಂತೆ ಹೇಳಿ ಕಳುಹಿಸಿದಾಗ ನೀಲಾಂಬಿಕೆ ಕೂಡಲಕ್ಕೆ ಹಿಂತಿರುಗಿ ಹೋಗಲು ನಿರಾಕರಿಸಿ, ಬಸವರಸರೇ ತನ್ನ ಲಿಂಗದಲ್ಲಿ ಇರುವಾಗ ಸಂಗಯ್ಯನ ಸಾನ್ನಿಧ್ಯದ ಆಶೆ ತನಗಿಲ್ಲ ಎಂದು ಹೇಳಿ ಕಳುಹಿಸಿ ಕಲ್ಯಾಣದಲ್ಲಿ ಕಷ್ಟದಲ್ಲಿದ್ದ ಶರಣರಿಗೆ ಬೆಂಬಲವಾಗಿ ನಿಲ್ಲುತ್ತಾಳೆ. ಇದು ಆಕೆಯ ಮನೋಭಾವವನ್ನು ತೋರಿಸುತ್ತೆ. ನಿಜ ಶರಣೆ, ನಿಜ ಭಕ್ತೆ ನೀಲಾಂಬಿಕೆ ಮಾತೃ ಹೃದಯವನ್ನು ತೋರಿಸುವಂಥ, ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಸನ್ನಿವೇಶ ಇದು ಅಂಥೇಳಿ ಹೇಳ್ತೀವಿ. ಅಕ್ಕ ಮಹಾದೇವಿ ಹೀಗಾಗಿಯೇ ತನ್ನ ವಚನದಲ್ಲಿ ಅವ್ವ ನೀಲವ್ವನ ಮೋಹದ ಮಗಳು ತಾನು ಅಂತ ಹೇಳ್ಕೊಂಡಿರೋದನ್ನು ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ. ಈಕೆಯ ಪುತ್ರ ಬಾಲಸಂಗಯ್ಯ ಚಿಕ್ಕಂದಿನಲ್ಲಿ ತೀರಿಕೊಂಡಿದ್ದು ಮಗನ ಮರಣದ ದುಃಖವನ್ನು ಶರಣರ ದಾಸೋಹದಲ್ಲಿ ಮರೆಯೋದಕ್ಕೆ ಆಕೆ ಪ್ರಯತ್ನ ಪಡ್ತಾಳೆ. ಅಂತಹ ಅನುಭಾವಿ ನೀಲಮ್ಮ. ನನಗೆ ಲಿಂಗವೂ ನೀವೇ ಬಸವಯ್ಯ, ನನಗೆ ಸಂಘವೂ ನೀವೇ ಬಸವಯ್ಯ ಅಂತ ಹೇಳಿ ಆಕೆ ಹೇಳ್ತಾರೆ. ಅಕ್ಕ ಮಹಾದೇವಿಯ ನಂತರ ಅತಿ ಹೆಚ್ಚು ವಚನಗಳನ್ನು ರಚಿಸಿದವರು 288 ವಚನಗಳನ್ನು ಈಕೆ ರಚಿಸಿದ್ದಾರೆ. ಐಕ್ಯ ಮಂಟಪ ಇದೆ ತಂಗಡಗಿಯಲ್ಲಿ, ಅಲ್ಲಿ ಲಿಂಗೈಕ್ಯರಾಗಿದ್ದಾರೆ ಅಂತ ಹೇಳುವಂಥ ಒಂದು. ಹೀಗಾಗಿ ಬಸವಣ್ಣನವರ ಪತ್ನಿ ನೀಲಾಂಬಿಕೆ ಶರಣರ ಮನಸ್ಸಿನಲ್ಲಿ ಅತ್ಯಂತ ವಿಶಿಷ್ಟವಾದ ಸ್ಥಾನವನ್ನು ಪಡೆದುಕೊಂಡು ನಿಲ್ತಾರೆ ಅಂತ ಹೇಳೋದನ್ನು ನಾವು ಗುರುತಿಸೋದಕ್ಕೆ ಸಾಧ್ಯವಾಗುತ್ತೆ. ಇವತ್ತು ಅಲ್ಲಮನ ಕಾಲದಲ್ಲಿ, ಅಲ್ಲಮನ ನೇತೃತ್ವದಲ್ಲಿ ಬಸವಣ್ಣನವರ ಒಂದು ಮುಂದಾಳತ್ವದಲ್ಲಿ ಅನುಭವ ಮಂಟಪ ಕಾರ್ಯನಿರ್ವಹಣೆ ನಡೆಸ್ತು ಅಂತ ಹೇಳೋ ಒಂದು ಮಾತುಗಳಿವೆ. 12ನೇ ಶತಮಾನ 11ನೇ ಶತಮಾನ ವಿಚಾರವಂತಿಕೆ ಅಷ್ಟೊಂದು ಪ್ರಮಾಣದಲ್ಲಿ ಬೆಳೆದಿತ್ತ, ಸಮಾಜದಲ್ಲಿ ಈ ರೀತಿಯ ಒಂದು ಚರ್ಚೆ ನಡೆಯೋದಕ್ಕೆ ಸಾಧ್ಯ ಇತ್ತ, ಸಂಪ್ರದಾಯವಾದಿಗಳು ಆ ಥರದ ಒಂದು ಬೆಳವಣಿಗೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರ, ನೂರಾರು ಜನ ಮನೆ ಮಠಗಳನ್ನು ಬಿಟ್ಟು, ಕುಟುಂಬವನ್ನು ಬಿಟ್ಟು ಒಂದು ಕಡೆಯಲ್ಲಿ ಆ ರೀತಿ ತಿಂಗಳಾನುಗಟ್ಟಲೆ ಸೇರಲಿಕ್ಕೆ ಸಾಧ್ಯ ಇದೆಯಾ? ಈ ಥರದ ಪ್ರಶ್ನೆಗಳು ಕಾಲಕಾಲಕ್ಕೆ ನಮ್ಮನ್ನು ಕಾಡ್ತಾ ಇರ್ತವೆ. ಪ್ರಶ್ನೆಗಳನ್ನು ಎತ್ತುವವರು ಯಾರು ಅಂತ ಅನ್ನುವಂಥದ್ದು ನಮಗೆ ಮುಖ್ಯವಾಗುವುದಿಲ್ಲ. ಆದರೆ ಹಾಗೆ ಎತ್ತಿದ ಸಂದೇಹಗಳಿಗೆ ಸ್ಪಷ್ಟವಾದಂಥ ಉತ್ತರಗಳು ನಮ್ಮಲ್ಲಿ ಸಿಗ್ತಾವ ಅಂತ ಹೇಳುವಂಥ ಹುಡುಕಾಟ ಯಾವಾಗಲೂ ಕೂಡ ನಡೀತಾ ಹೋಗುತ್ತೆ. ಮೊಟ್ಟ ಮೊದಲನೇದಾಗಿ ಒಂದು ವಿಚಾರವನ್ನು ತಿಳ್ಕೊಳ್ಬೇಕು. ನೀಲಾಂಬಿಕೆ ಹೇಳುವ ಕೆಲವು ಮಾತುಗಳು ಅಲ್ಲಮನ ಸಂಘ, ಅಜಗಣ್ಣನ ಸಂಘ, ಕಕ್ಕಯ್ಯನ ಸಂಘ, ಚಿಕ್ಕಯ್ಯನ ಸಂಘ, ಎಲ್ಲರ ಸಂಘ, ಯತಿಗಳ ಸಂಘ, ಜತಿಗಳ ಸಂಘ, ಮಾನ್ಯರ ಸಂಘ, ಮುಖ್ಯರ ಸಂಘ, ಸಂಗಯ್ಯ ಎನ್ನ ಸಂಘ. ಏನು ಸಂಘ? ಇಲ್ಲಿ ಎರಡು ಅರ್ಥದಲ್ಲಿ ಈ ಸಂಘವನ್ನು ಬಳಸ್ಕೊಳ್ತಾರೆ. ಒಂದು ಬಸವಣ್ಣ, ಕೂಡಲ ಸಂಗಮ ದೇವರ
ಪ್ರತಿರೂಪವಾಗಿ ಬಸವಣ್ಣನನ್ನು ಗ್ರಹಿಸಿಕೊಂಡ ನೀಲಾಂಬಿಕೆ ದೇವರು ಬೇರೆ ಬಸವಣ್ಣ ಬೇರೆ ಅಂತೇಳಿ ಅಂದ್ಕೊಂಡಿರ್ತಿದ್ದ. ಆಕೆಯ ಪಾಲಿಗೆ ಕೂಡಲ ಸಂಗಮನು ಬಸವಣ್ಣನು ಒಂದೇ. ಆತ ಎಲ್ಲರಿಗೂ ಬೇಕಾಗಿದ್ದಂಥವನು. ಎಲ್ಲರಿಗೂ ಅಂದರೆ ಯಾರ್ಯಾರಿಗೆ? ಅಲ್ಲಮ್ಮನಿಗೆ ಬೇಕಾಗಿದ್ದಂಥ ಸಂಘ, ಅಜಗಣ್ಣನಿಗೆ ಬೇಕಾಗಿದ್ದಂಥ ಸಂಘ, ಕಕ್ಕಯ್ಯನಿಗೆ ಬೇಕಾಗಿದ್ದಂಥ ಸಂಘ, ಚಿಕ್ಕಯ್ಯನಿಗೆ ಬೇಕಾಗಿದ್ದಂಥ ಸಂಘ. ಅಂದರೆ ಈ ಸಂಘಯ್ಯ ಎಲ್ಲರಿಗೂ ಸಮಾನ ಪ್ರಮಾಣದಲ್ಲಿ ಪ್ರೀತಿಯನ್ನು ತೋರಿಸ್ತಾ ಇದ್ದಂಥ ಭಕ್ತಿ ಭಂಡಾರಿ ಬಸವಣ್ಣನವರು ಅಂತೇಳಿ ಹೇಳುವ ಜೊತೆಯಲ್ಲೇ ತನಗೆ ಈ ಎಲ್ಲರ ಸಂಘವೂ ದೊರಕ್ತಾ ಇತ್ತು ಅಂತ ಹೇಳುವಂಥ ಮಾತನ್ನು ನಾವು ಇದರಲ್ಲಿ ಗ್ರಹಿಸೋದಕ್ಕೆ ಅವಕಾಶ ಇದೆ. ಹೀಗೆ ಗ್ರಹಿಸಿದರೆ ಅದರ ಅರ್ಥ ಏನು? ಅವರೆಲ್ಲರೂ ಕೂಡ ಒಂದು ಪ್ರದೇಶದಲ್ಲಿ ಆದರೂ ಇವಳನ್ನು ಭೇಟಿಯಾಗುವಂಥ ಒಂದು ಸಾಮಾನ್ಯವಾದಂಥ ಸಂದರ್ಭ ಇರಲೇಬೇಕು. ಈ ಎಲ್ಲರೂ ಕೂಡ ಒಂದು ಕಡೆಯಲ್ಲಿ ಸೇರ್ತಾ ಇದ್ದ ಕಾಲ ಅಂತ ಹೇಳಂದರೆ ಅದು ಅನುಭವ ಮಂಟಪದ ಕಾಲ. ಅಂದರೆ ಒಂದು ವಿಚಾರ ವಿಮರ್ಶೆ ಆಗ್ತಾ ಇದ್ದಂತಹ ಸಂದರ್ಭ. ನಾವು ಕೆಲವೊಂದು ವಿಚಾರಗಳನ್ನು ಇದಕ್ಕೆ ಪೂರಕವಾಗಿ ಗಮನಿಸಬೇಕಾಗುತ್ತೆ. ಈ ವಚನಗಳನ್ನು ನಂತರದಲ್ಲಿ ಸಂಗ್ರಹ ಮಾಡಿದ್ದು, ವಚನಗಳ ಆಧಾರದಲ್ಲಿ ನಾವು ವಿವರಗಳನ್ನು ನಂತರ ಬಹಳ ಎಚ್ಚರಿಕೆಯನ್ನು ಕಟ್ಟಿಕೊಟ್ಟಿದ್ದು, ಈ ಥರದ ಚರ್ಚೆಯನ್ನು ಮಾಡುವಂಥವರಿಗೆ ಒಂದಿಷ್ಟು ಜಾನಪದೀಯವಾದ ಉತ್ತರವನ್ನು ನಾವು ನೋಡುವಂತೆ. ನೀಲಾಂಬಿಕೆ ಅನ್ನುವ ಪಾತ್ರವೇ, ಬಸವಣ್ಣ ಎನ್ನುವ ಪಾತ್ರವೇ ಐತಿಹಾಸಿಕ ಅಲ್ಲ ಅಂತ ಒಂದು ಕ್ಷಣ ನಿಂತ್ಕೊಳ್ಳೋದಾದರೆ, ಇವೆಲ್ಲವೂ ಕೂಡ ಕಪೋಲ ಕಲ್ಪಿತ ಅಥವಾ ವಾದಗಳ ಮೂಲಕ ಕಟ್ಟಿಕೊಟ್ಟಿದ್ದು ಅಂತ ಹೇಳಿದ್ರೆ ಆವಾಗ ಅನುಭವ ಮಂಟಪ ಕೂಡ ಕಪೋಲ ಕಲ್ಪಿತ ಅಂಥೇಳಿ ಹೇಳುವ ವಾದವನ್ನು ಬೆಳೆಸಬೇಕಾಗುತ್ತೆ. ಅದಕ್ಕೆ ನಾವೇನು ಮಾಡಬೇಕಂತ ಹೇಳಿದ್ರೆ, ಆರಂಭದಲ್ಲಿಯೇ ನೀಲಾಂಬಿಕೆ ಎಂಬ ವ್ಯಕ್ತಿ ಇದ್ದರು ಅಥವಾ ಆಕೆ ಇದ್ದರು ಅನ್ನುವ ನಂಬಿಕೆ ಜನಪದರಲ್ಲಿ ಆಳವಾಗಿ ಉಳಿದು ಬಂದಿತ್ತು ಅಂತ ಹೇಳೋದನ್ನ ನಮಗೇನಾದರೂ ಇವತ್ತಿನ ಕಾಲಘಟ್ಟದಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗುತ್ತಾ ಅಂತ. ತಂಗಡಿಗೆ ಹೋದರೆ ನೀಲಮ್ಮನ ಜಾತ್ರೆ ನಡೆಯುತ್ತೆ, ನೀಲಮ್ಮನ ಕಟ್ಟೆ ಇದೆ, ನೀಲಮ್ಮ ಇಲ್ಲಿ ಸಮಾಧಿ ಆದರು ಅಂತೇಳಿ ಜನ ನಂಬ್ತಾ ಇದ್ದಾರೆ. ಶತಮಾನಗಳು 8ರಿಂದ 10 ಕಳೆದಿರಬಹುದು, ಆದರೆ ನಂಬಿಕೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗಿಲ್ಲ. ನೂರಾರು ಜನ, ಸಾವಿರಾರು ಜನ ಇವತ್ತಿನ ದಿವಸನೂ ಕೂಡ ಅಲ್ಲಿ ಸೇರಿಕೊಂಡು ನೀಲಮ್ಮನ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ. ವಿಜೃಂಭಣೆಯಿಂದ ಮಾಡ್ತಾರೆ ಅಂತ ಹೇಳೋದಕ್ಕಿಂತ ಆ ಭಾವನೆಯಲ್ಲಿ ಅವರು ಅಂತರ್ಮುಖಿಯಾಗಿ ನೀಲಮ್ಮನನ್ನು ಅಲ್ಲಿ ಸ್ಮರಿಸ್ಕೊಳ್ತಾರೆ. ಅಂದರೆ ನೀಲಮ್ಮ ಇದ್ದರು. ನೀಲಮ್ಮ ಹೇಳಿದ ವಚನಗಳು ನಮ್ಮ ಕೈಗೆ ಇವತ್ತಿನ ದಿವಸ ಲಭ್ಯವಾಗಿದೆ. ಅವುಗಳ ಮೂಲಗಳನ್ನು ಅದರ ಸಂಪಾದಕರುಗಳು ಬಹಳ ಸ್ಪಷ್ಟವಾಗಿಯೇ ಇದು ನೀಲಮ್ಮನ ವಚನಗಳು ಅಂತ ಹೇಳೋದನ್ನು ದಾಖಲಿಸಿಕೊಟ್ಟಿದ್ದಾರೆ. ಆ ವಚನಗಳನ್ನು ನಾವು ಗಮನಿಸ್ತಾ ಹೋದಾಗ ಆಕೆ ಬಹಳ ಸ್ಪಷ್ಟವಾಗಿ ಹೇಳುವ, ಅಲ್ಲಮನ ವಂಶದವಳು ನಾನು ಅಂತ ಹೇಳೋ ಮಾತು, ಆಜಾತ ಶರಣರ ವಂಶದವಳು ನಾನು, ಅಪ್ರತಿಮ ಶರಣರ ವಂಶದವಳು ನಾನು, ಆಗಮಾನಂದಿಗಳ ವಂಶದವಳು ನಾನು. ಈ ಮಾತುಗಳನ್ನು ಆಕೆ ಹೇಳಬೇಕಾದ್ರೆ ತನ್ನ ಸುತ್ತಲಿನ ಶರಣರ ಬಗ್ಗೆ ಆಕೆಗೆ ಭಾಳ ಸ್ಪಷ್ಟವಾದ ಪರಿಚಯ ಇರಬೇಕು, ಗೌರವ ಇರಬೇಕು, ಅವರ ಚರ್ಚೆಗಳಲ್ಲಿ ಭಾಗಿಯಾಗಿ ಅದನ್ನು ತಿಳಿದುಕೊಂಡಿರುವಂಥ ಒಂದು ವ್ಯವಸ್ಥೆ ಇರಬೇಕು. ಇನ್ನೊಂದು ವಿಚಾರ, ಅನುಭವ ಮಂಟಪವನ್ನು ನಾವು ಗ್ರಹಿಸಿರುವಂಥದ್ದು ಆ ಕಾಲದಲ್ಲಿ ನಡೆಯುತ್ತಿದ್ದಂಥ ಒಂದು ಸಂಸತ್ತಿನ ರೀತಿಯಲ್ಲಿ ಜನಸಾಮಾನ್ಯರ ಬದುಕಿನ ರೀತಿ ನೀತಿಗಳ ವಿಮರ್ಶೆ ಕೂಡ ಅಲ್ಲೇ ಆಗ್ತಾ ಇತ್ತು ಅಂತ ಹೇಳುವಂಥದ್ದು. ಹಾಗೆಯೇ ಜಗದೊಳಗಿನ ಜಂಜಡವನ್ನು ಕುರಿತು ಅಲ್ಲಿ ವಿಚಾರ ವಿಮರ್ಶೆ ನಡೀತಾ ಇತ್ತು ಅಂತೇಳಿ, ಈ ಜಂಜಾಟಗಳಿಂದ ಹೊರಬರುವ ದಾರಿಯ ಹುಡುಕಾಟ ಕೂಡ ಅಲ್ಲಿ ನಡೀತಾ ಇತ್ತು ಅಂತ ಹೇಳುವಂಥದ್ದು. ನೆಲದ ಮರೆಯ ನಿಧಾನ ನೋಡು ಅಂಥೇಳಿ ಹೇಳುವ ಮಾತನ್ನು ಅಜಗಣ್ಣನಿಗೆ ಹೇಳುವಾಗ, ಅಂದರೆ ಅಜಗಣ್ಣನ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಅಲ್ಲಿರೋರಿಗೆ ಇರಲಿಲ್ಲ ಅಂತ, ಸುತ್ತಮುತ್ತ ಇರೋರಿಗೇ ಆತನ ಶಕ್ತಿ ಏನು ಅಂತ ಹೇಳೋದು ಗುರುತಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅಂತ ಹೇಳೋಂಥ ಮಾತಿಗೆ ಈ ನೆಲದ ಮರೆಯ ನಿಧಾನವನ್ನು ನಾವು ನೋಡ್ತೀವಿ. ಹಾಗೆಯೇ ನಾವು ರಾಮನಾಥರ ಮಾತುಗಳಲ್ಲಿ ನೋಡೋದಾದರೆ, ಜೇಡ್ರ ದಾಸಿಮಯ್ಯನ ಮಾತುಗಳಲ್ಲಿ ನಾವು ನೋಡೋದಾದರೆ, ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಬಯಸುವವನು ಧೀರನೂ ಅಲ್ಲ ಶೂರನೂ ಅಲ್ಲ ಅಂತ ಹೇಳುವಂಥ ಮಾತುಗಳನ್ನು ಹೇಳುವ ಸಂದರ್ಭದಲ್ಲಿ ಇದು ನಿಜದ ದಿನಗಳಲ್ಲಿ ನಮ್ಮ ಜವಾಬ್ದಾರಿಯನ್ನು ಎಷ್ಟು ವ್ಯವಸ್ಥಿತವಾಗಿ ನಾವು ಮಾಡಬೇಕು, ನಮಗೆ ಕೊಟ್ಟಿರುವ ಜವಾಬ್ದಾರಿಯನ್ನು ನಾವು ನಿರ್ವಹಿಸಲಿಕ್ಕೆ ಸಾಧ್ಯವಿಲ್ಲದೆ ಇನ್ನೊಂದನ್ನು ಬಯಸುವವನು, ಅಂದರೆ ಕೇವಲ ಆಸೆಯ ಹಿಂದೆ ಹೊರಟು ಹೋಗುವಂಥವನು ಆತ ಧೀರನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ವೀರನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋವಂಥ, ಅಂದರೆ ಬಸವಣ್ಣನವರ ಕಾಯಕವೇ ಕೈಲಾಸ ಅಂತ ಹೇಳೋವಂಥ ಮಾತಿದೆಯಲ್ಲ, ನಿತ್ಯದ ಕಾಯಕವನ್ನು ನೀನು ಮಾಡು ಅಂತ ಹೇಳಿ, ಅದಕ್ಕೆ ಪೂರಕವಾಗಿ ಈ ಎಲ್ಲ ಅಂಶಗಳನ್ನು ನಾವು ನೋಡ್ತಾ ಹೋಗ್ಬೇಕು.
ತಾನು ತನ್ನ ಜವಾಬ್ದಾರಿಯನ್ನು ಮೊದಲು ನಿರ್ವಹಿಸಬೇಕು, ತನ್ನ ಕುಟುಂಬವನ್ನು ಮೊದಲು ನೋಡ್ಕೊಳ್ಬೇಕು ಅಂತ. ಇಂತಹ ಒಂದು ಚರ್ಚೆ ನಡೆಯುತ್ತಿದ್ದಂತಹ ಪ್ರದೇಶಕ್ಕೆ ಯಾರೇ ಆಗಲಿ ಸಹಜವಾಗಿ ಒಳಗಡೆಗೆ ಪ್ರವೇಶ ಇತ್ತ ಅಂತ ಹೇಳುವಂಥ ಒಂದು ಪ್ರಶ್ನೆ ಕೂಡ ನಾವು ನೋಡಬೇಕು. ಯಾಕಂದರೆ ಅನುಭವ ಮಂಟಪ ಅನ್ನೋದು ಒಂದು ವ್ಯವಸ್ಥಿತವಾದಂಥ ಒಂದು ಚರ್ಚೆಯ ಕೇಂದ್ರ ಅಂತ ಹೇಳಂದಾಗ ಅಲ್ಲಿ ಚರ್ಚೆ ನಡೆಯೋದಕ್ಕೂ ಕೂಡ ಒಂದು ಸೂಕ್ತವಾದ ವ್ಯವಸ್ಥೆ ಇರಬೇಕು. ವ್ಯವಸ್ಥೆ ಇಲ್ಲ ಅಂತ ಹೇಳಂದರೆ ಆ ಥರದ ಒಂದು ಚರ್ಚೆ ಇರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಎಲ್ಲವನ್ನೂ ಪ್ರಶ್ನೆ ಮಾಡೋದಾದರೆ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅಷ್ಟ ಕವಿಗಳು ಇದ್ದರು ಅಂತೇಳಿ ಏನು ಪಂಡಿತರು ವಿದ್ವಾಂಸರು ಸಹಜವಾಗಿ ಒಪ್ಪಿಕೊಳ್ತಾರೆ, ಅದನ್ನು ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ. ಯಾಕೆಂತ ಹೇಳಂದರೆ ಅದನ್ನು ನಾವು ಯಾಕೆ ಪ್ರಶ್ನೆ ಮಾಡಲ್ಲ ಅಂತ ಹೇಳಿದ್ರೆ ಅಲ್ಲಿ ಅವರ ಕೃತಿಗಳಿದ್ದಾವೆ ಮತ್ತು ಬೇರೆ ಬೇರೆಯವರು ಅವರುಗಳ ಬಗ್ಗೆ ಈ ರೀತಿಯ ಮಾತುಗಳನ್ನು ಹೇಳಿದ್ದಾರೆ. ಆ ಆಧಾರಗಳನ್ನು ಇಟ್ಕೊಂಡು ವಿಜಯನಗರ ಅರಸರ ಕಾಲದಲ್ಲಿ ಹೀಗಿತ್ತು ಅಂತ ಹೇಳಬಹುದು. ಅದಕ್ಕಿಂತ ಒಂದು 300 ವರ್ಷಗಳ ಹಿಂದೆ 400 ವರ್ಷಗಳ ಹಿಂದೆ ಇನ್ನೊಂದು ವ್ಯವಸ್ಥೆ ಇದೆ ಅಂತ ಹೇಳೋದನ್ನು ನಾವು ಪ್ರಶ್ನೆ ಮಾಡಬೇಕಾದಂಥ ಅವಶ್ಯಕತೆ ಇರೋದು. ಯಾಕೆಂತ ಹೇಳಂದರೆ ಅದಕ್ಕೆ ಪೂರಕವಾದ ವಿಚಾರಗಳನ್ನು ನಾವು ಹೇಗೆ ಗುರುತಿಸಬೇಕು ಅಂತ. ಅಕ್ಕ ಮಹಾದೇವಿ ಬರ್ತಾಳೆ, ಒಳಗಡೆ ಬರ್ತಾ ಇದ್ದಾಳೆ ಅಂತ ಹೇಳಂದಾಗಲೇ ಆಕೆ ಒಳಕ್ಕೆ ಬರಬಹುದೇ ಬೇಡವೇ ಅಂತ ಹೇಳುವಂಥ ಪ್ರಶ್ನೆ ಆಗಲೇ ಅನುಭವ ಮಂಟಪದ ಚರ್ಚೆಯ ಒಳಗಡೆಯಲ್ಲಿ ಆರಂಭ ಆಗಿರುತ್ತೆ ಅಂತ ಹೇಳೋದನ್ನು ನಾವು ಗುರುತಿಸಬೇಕು. ಆಕೆಯನ್ನು ಪರೀಕ್ಷೆ ಮಾಡಿ ಒಳಗಡೆಗೆ ಕರ್ಕೊಂಡು ಬರಬೇಕು ಅಂತ ಹೇಳುವಂಥದ್ದು. ಯಾಕೆಂತ ಹೇಳಂದ್ರೆ ಲೌಕಿಕ ಸುಖದ ಆಸೆಯಲ್ಲಿ ಆಧ್ಯಾತ್ಮಿಕದ ಚಿಂತನೆಯನ್ನು ಮಾಡುವ ಸಾಮರ್ಥ್ಯ ಆಕೆಗೆ ಇದೆಯೇ ಅಂತ ಹೇಳೋದನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳುವಂಥ ಚಿಂತನೆ ಒಳಗಡೆಯಲ್ಲಾಗಲೇ ನಡೆದಿತ್ತು ಅಂತ ಹೇಳಂದರೆ ಅನುಭವ ಮಂಟಪದ ಕಲ್ಪನೆ ಅತ್ಯಂತ ಸರಳವಾದದ್ದಲ್ಲ ಅಂತ ಹೇಳೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ಅಲ್ಲಮ್ಮನಿಗೂ ಆ ಸಂದರ್ಭಗಳಲ್ಲಿ ಅಕ್ಕಮಹಾದೇವಿಯ ನಡುವೆ ನಡೆಯುವ ಸಂವಾದಗಳಲ್ಲಿ ಅಕ್ಕಮಹಾದೇವಿ ತನ್ನ ನಿಲುವನ್ನು ಸಮರ್ಥಿಸಿಕೊಳ್ಳಬೇಕಾದಂಥ ಸಂದರ್ಭಗಳಲ್ಲಿ ನನ್ನ ಈ ದೇಹವನ್ನು ನೋಡಿ ನಿನ್ನ ಮನಸ್ಸು ಚಂಚಲ ಆಗುತ್ತೆ ಅಂತ ಹೇಳಂದರೆ ನೀನು ಚರ್ಚೆಗೆ ಯೋಗ್ಯ ಅಲ್ಲ ಅಂತೇಳಿ ಆಕೆ ಹೇಳುವಂಥ ಸಂದರ್ಭ ಇದೆ ಅಂತ ಹೇಳಂದರೆ ಆಕೆಯ ಒಳ ಮನಸ್ಸಿನಲ್ಲಿ ಎಷ್ಟು ಗಟ್ಟಿತನ ಇತ್ತು ಅಂತ ಹೇಳುವಂಥದ್ದು. ಮತ್ತು ಸಮಾಜದಲ್ಲಿ ಯಾವ ವಿಕಾರಗಳನ್ನು ನೋಡಿ ಮನಸ್ಸು ವಿಕಾರ ಆಗುತ್ತೆ, ಅದರಿಂದಾಗಿಯೇ ನಿಜವಾದ ಚಿಂತನೆ ನಡೆಯೋದಿಲ್ಲ ಅಂತ ಹೇಳುವಂಥ ಸಂದೇಶವನ್ನು ಆ ಮಾತುಗಳಲ್ಲಿ ಕೊಡಲಿಕ್ಕೆ ಅಕ್ಕಮಹಾದೇವಿಗೆ ಸಾಧ್ಯ ಆಗುತ್ತೆ ಅಂದರೆ ಆ ಅನುಭವ ಮಂಟಪದ ಶಕ್ತಿ ಎಷ್ಟಿತ್ತು ಅಂತ ಹೇಳುವಂಥದ್ದು. ಅಂತಹ ಒಂದು ಅನುಭವ ಮಂಟಪ ಆ ಕಾಲದಲ್ಲಿ ಎಸ್ಟಾಬ್ಲಿಷ್ ಆಗಿತ್ತು ಅಂತ ಹೇಳೋದನ್ನು ನಾವು ಈ ರೀತಿಯ ಉದಾಹರಣೆಗಳ ಮೂಲಕ ಹೆಕ್ಕಿ ತೆರೆಯೋದಕ್ಕೆ ಸಾಕಷ್ಟು ಅವಕಾಶಗಳಿವೆ. ಅಕ್ಕಮಹಾದೇವಿಯನ್ನು ಒಳಗಡೆಗೆ ಕರ್ಕೊಂಡು ಚರ್ಚೆಯ ಸ್ಥಾನದಲ್ಲಿ ಆಕೆಯನ್ನು ಕೂಡಿಸಿ ಆಕೆಯ ವಿಚಾರಗಳಿಗೆ ಪ್ರತಿ ವಿಚಾರಗಳನ್ನು ಮಂಡಿಸ್ತಾ ಸಾಗುವಂತಹ ಚರ್ಚೆ ಒಂದು ಕಡೆಗೆ ಆದರೆ, ಬೇರೆ ಬೇರೆಯವರು ಎತ್ತುತ್ತಾ ಇದ್ದಂತಹ ಪ್ರಶ್ನೆಗಳಿಗೆ ಸಂದೇಹಗಳಿಗೆ ಉತ್ತರಗಳನ್ನು ಕೊಡುವಂಥ ಒಂದು ಪ್ರಶ್ನೆ, ಉತ್ತರವನ್ನು ಯಾರು ಕೊಡ್ತಿದ್ರು ಅಂತ ಹೇಳೋದು, ಎಲ್ಲ ಪ್ರಶ್ನೆಗೂ ಅಲ್ಲಮನೆ ಕೊಡಬೇಕು ಅಂತ ಹೇಳುವಂಥದ್ದು ಇರಲಿಲ್ಲ. ಎಲ್ಲಕ್ಕೂ ಕೂಡ ಸ್ಪೀಕರೇ ಉತ್ತರ ಕೊಡಬೇಕು ಅಂತ ಹೇಳುವಂಥದ್ದಲ್ಲ. ಸಂಬಂಧಪಟ್ಟವರು ಆ ವಿಚಾರಗಳನ್ನು ಮರು ಹಂಚಿಕೆ ಮಾಡಿಕೊಂಡು ಆ ವಿಚಾರಗಳನ್ನು ವಿಮರ್ಶಿಸುವಂಥ ಒಂದು ಅವಕಾಶ ಅಲ್ಲಿತ್ತು ಅಂತ ಹೇಳೋದು ಬಹಳ ಮುಖ್ಯ ಆಗುತ್ತೆ. ಇಂಥ ಸಂದರ್ಭದಲ್ಲಿಯೇ ನೀಲಾಂಬಿಕೆ ಅತ್ಯಂತ ಮುಖ್ಯವಾಗುವುದು ಏನು ಅಂತ ಹೇಳಂದರೆ ಆಕೆಯ ಮೂಲ ಧರ್ಮ ಪತಿ ಸೇವೆ. ಇವತ್ತಿನ ದಿವಸ ಕೂಡ ನಾವು ಪ್ರತಿ ಹೆಣ್ಣು ಮಗಳಿಂದಲೂ ಕೂಡ ನಿರೀಕ್ಷೆ ಮಾಡೋದೇನಂತ ಹೇಳಿದ್ರೆ ಮದುವೆಯಾಗಿ ಗಂಡನ ಮನೆಗೆ ಹೋದ ನಂತರ ಗಂಡನನ್ನು ಚೆನ್ನಾಗಿ ನೋಡ್ಕೊಳ್ತಾಳ, ಅದು ಪ್ರಥಮವಾದ ವಿಚಾರ. ಬೇರೆ ಆಕೆ ಏನೇ ಸಾಧನೆಗಳನ್ನು ಮಾಡಿದರೂ ಕೂಡ ಗಂಡನಿಗೆ ಆಕೆ ಯಾವ ರೀತಿಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾಳೆ, ಗಂಡನ ಗೌರವವನ್ನು ಎತ್ತಿ ಹಿಡಿಯುವಂಥ, ಹಾಗೆಯೇ ಗಂಡನಿಗೆ ಎಲ್ಲೆಲ್ಲಿ ಎಚ್ಚರಿಕೆಗಳನ್ನು ಕೊಟ್ಟು ಸಮಾಜದಲ್ಲಿ ಆತನ ಕಾಂತಿ ಕುಗ್ಗದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿಯನ್ನು ಕೂಡ. ಹಾಗೆಯೇ ಪತ್ನಿಯ ಧರ್ಮ ಅಂಥೇಳಿ ಮನೆ ವಾರ್ತೆಯನ್ನು ನೋಡ್ಕೊಳ್ಳೋದು. ಗಂಡ ಸಿರಿವಂತನಿರಬಹುದು, ಬಡತನ ಇರಬಹುದು, ಅದು ಮನೆಯ ಚೌಕಟ್ಟಿನ ಒಳಗಡೆಯಲ್ಲಿ, ಅದು ಹೊರಗಡೆಯಲ್ಲಿ ಪ್ರಕಟವಾಗದಂತೆ ಅದನ್ನು ನಿರ್ವಹಿಸುವ ಒಂದು ಜವಾಬ್ದಾರಿ. ನೀಲಾಂಬಿಕೆ ಅದನ್ನು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಎರಡನೇದು ಬಂದವರಿಗೆ ಉಪಚರಿಸುವ ಕಾರ್ಯ. ಇದು ಹೆಣ್ಣು ಮಕ್ಕಳು ಅತ್ಯಂತ ಮುಖ್ಯವಾಗಿ ಮಾಡಬೇಕಾಗಿರುವಂಥ ಕೆಲಸ. ಯಾವುದೇ ಮನೆಗೆ ಬರಬೇಕು ಅಂತ ಹೇಳಂದರೆ ಕೇವಲ ಗಂಡನ ಮೇಲಿನ ವಿಶ್ವಾಸದಿಂದ ಮಾತ್ರ ಬರೋದಿಲ್ಲ. ಅವ್ರ ಮನೆಗೆ ಹೋದಾಗ ಅಲ್ಲೊಂದು ಲೋಟ ಕಾಫಿ ಸಿಗುತ್ತೆ, ಒಂದು ಲೋಟ ನೀರು ಸಿಗುತ್ತೆ ಅಂತ ಹೇಳಂದ್ರೆ, ಕೂತು 10 ನಿಮಿಷ ಮಾತಾಡಲಿಕ್ಕೆ ಯೋಗ್ಯತೆ ಒಂದು ಸಮಾಧಾನ ಅಲ್ಲಿ ಇದೆ ಅಂತ ಹೇಳಂದ್ರೆ ಅಂಥ ಮನೆಗೆ ಜನರು ಬರ್ತಾರೆ. ಅಂದರೆ ಒಂದು ಮನೆ ಅಂತ ಹೇಳಿ ಅನ್ನಿಸ್ಕೊಳ್ಳುವಂಥದ್ದು ಆ ಒಂದು ಸೌಹಾರ್ದತೆಯಿಂದ. ಅಂದರೆ ಇದು ಒಂದು ರೀತಿಯ ಜಂಗಮ ದಾಸೋಹ. ದಾಸೋಹ ಅಂದಾಗ ಕೇವಲ ಊಟ ಹಾಕೋದು ಅಂತೇಳಿ ಯಾಕೆ ಅಂದ್ಕೊಳ್ಬೇಕು, ಅಲ್ಲಿ ಜ್ಞಾನ ದಾಸೋಹ ಇರಬಹುದು. ಜ್ಞಾನ ದಾಸೋಹದಂತಹ ಅನುಭವ ಮಂಟಪದಂತಹ ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ಬಸವಣ್ಣನ ಮನೆಗೆ ಬರುವ ಶರಣರನ್ನು ವ್ಯವಸ್ಥೆಗೆ ನೋಡಿಕೊಳ್ಳುವಂಥ ಕೆಲಸ. ಅಷ್ಟೇ ಅಲ್ಲ, ವೈಯಕ್ತಿಕವಾಗಿ ಈ ಬದುಕಿಗೆ ಬಂದ ನಂತರ
ಕೂಡಲ ಸಂಘನಲ್ಲಿ ಐಕ್ಯವಾಗಬೇಕು ಅಂತ ಹೇಳಿದ್ರೆ ಕೇವಲ ಆಲೋಚನೆ ಮಾಡ್ತಾ ಕೂತ್ಕೊಂಡ್ರೆ ಸಾಧ್ಯವಾಗುವುದಿಲ್ಲ, ಅದಕ್ಕೆ ಅನುಷ್ಠಾನವೂ ಬೇಕಾಗುತ್ತೆ, ಲಿಂಗಾರ್ಚನೆಯನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಹಾಗಾಗಿ ಪತಿ ಸೇವೆ, ಜಂಗಮದಾಸೋಹ, ಲಿಂಗಾರ್ಚನೆ ಈ ಮೂರನ್ನೂ ಕೂಡ ವ್ಯವಸ್ಥಿತವಾಗಿ ನಡೆಸಿಕೊಂಡು ಬಂದ ನೀಲಮ್ಮಳಿಂದ ಆಕೆಯ ವ್ಯಕ್ತಿತ್ವ ಇನ್ನಷ್ಟು ಎತ್ತರಕ್ಕೆ ಸಾಗಿದೆ ಅಂತ ಹೇಳೋದನ್ನು ನಾವು ಗುರುತಿಸೋದಕ್ಕೆ ಸಾಧ್ಯವಾಗುತ್ತೆ. ಅಲ್ಲಲ್ಲಿಯ ಸುಖಂಭೋ ಎನ್ನಲಿಲ್ಲ, ಅಲ್ಲಲ್ಲಿಯ ಪಶುತ್ವವಿಲ್ಲಂಭೋ, ಆ ಪಶು ಕಾಯವಂ ಕಳೆದು ಆನು ಪರಿಣಾಮದ ಅಡಗಿದವಳಯ್ಯ, ಪರಿಣಾಮದ ವಿವರದಿಂದ ಪರವಸ್ತುವಿನ ನೇರೆಯ ತಿಳಿದು ಪರಮ ಪ್ರಸಾದಿಯಾದೆನು ಅಂತ ಹೇಳುವ ಮೂಲಕ ಈಕೆ ತನ್ನ ಸಾಮಾನ್ಯ ಸ್ತ್ರೀತನದಿಂದ ವಿಶಿಷ್ಟವಾದ ಮಾತೆ ನೀಲಾಂಬಿಕೆಯಾಗಿ ಬೆಳೆದಿರುವ ಪರಿಯನ್ನು ಬಹಳ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಹೀಗಾಗಿಯೇ ಸಿದ್ದರಾಮರ ಮಾತು ಮತ್ತೆ ಮುನ್ನೆಲೆಗೆ ಬರುತ್ತೆ. ಅನುಭವ ಮಂಟಪ ಅನ್ನುವ ಪದವನ್ನು ಇವತ್ತು ಸೃಷ್ಟಿ ಮಾಡಿರುವಂಥ ಪದ ಅಲ್ಲ, ಅದು ನೂರಾರು ವರ್ಷಗಳಿಂದ ಚಾಲ್ತಿಯಲ್ಲಿ ಇರುವಂತಹ ಪದ. ಅನುಭವ ಮಂಟಪ ಅಂತ ಹೇಳುವಂಥದ್ದು ಎರಡು ಅಂಶಗಳನ್ನು ಒಳಗೊಂಡಿರುವಂಥ ಒಂದು ಪದ. ಮಂಟಪ ಅಂತ ಹೇಳಿದ್ರೆ ಅದು ಕಟ್ಟಿಕೊಟ್ಟಿರುವಂಥ ಒಂದು ಸಂಸ್ಕೃತಿಯ ಸ್ವರೂಪ ಪ್ರತೀಕ ಆಗಿ ನಿಂತ್ಕೊಳ್ಳುತ್ತೆ. ಮಂಟಪ ಅಂತ ಹೇಳುವಂಥದ್ದು ಅನೇಕ ಧಾರ್ಮಿಕ ಕಾರ್ಯಗಳಿಗೆ ಕೇಂದ್ರ ಸ್ಥಾನವಾಗಿ ಇರುತ್ತೆ. ನಾವು ಮದುವೆಯನ್ನೇ ಲೆಕ್ಕಕ್ಕೆ ತೆಗೆದುಕೊಳ್ಬೋದು ಮಂಟಪ, ಅಥವಾ ದೇವರ ಮಂಟಪ, ಅಥವಾ ಯಾವುದೇ ಸಂದರ್ಭಗಳಲ್ಲಿಯೂ ಕೂಡ ಒಂದು ವಿಚಾರ ಮಂಟಪ. ಈ ವಿಚಾರ ಮಂಟಪದಲ್ಲಿ ಅನುಭವ ಮಂಟಪ ಅತ್ಯಂತ ಪ್ರಥಮ ಸಾಲಿನಲ್ಲಿ ನಿಂತ್ಕೊಳ್ಳುವಂಥದ್ದು. ಅದರಲ್ಲಿ ಅನುಭವ ಅಂತ ಹೇಳುವಂಥದ್ದು ಬದುಕಿನ ಅನುಭವ. ಪ್ರತಿಯೊಬ್ಬ ವ್ಯಕ್ತಿ ಅನುಭವ ಮಂಟಪದಲ್ಲಿ ಸೇರ್ತಾ ಇದ್ದಂಥ ವ್ಯಕ್ತಿ ಯಾವುದೇ ಒಂದು ವೃತ್ತಿಯ ವ್ಯಕ್ತಿ ಆಗಿರಲಿಲ್ಲ ಅಂತ ಹೇಳೋದು ನಾವು ನೋಡ್ಬೋದು. ಹೆಸರುಗಳನ್ನೇ ನೋಡ್ತಾ ಹೋಗೋಣಂತೆ. ಹಡಪದ ಅಪ್ಪಣ್ಣ, ಹಡಪ. ಅಂಬಿಗರ ಚೌಡಯ್ಯ, ಅಂಬಿಗ. ಅಂದರೆ ವೃತ್ತಿಯನ್ನು ನೋಡೋಣ. ಮಡಿವಾಳ ಮಾಚಯ್ಯ, ಮಡಿವಾಳತನ. ಅಂದರೆ ಯಾವುದೇ ವ್ಯಕ್ತಿಯನ್ನು ನಾವು ನೋಡ್ತಾ ಹೋದಾಗ ನಾವು ಅಲ್ಲಿರುವಂಥ ಪಟ್ಟಿಯನ್ನು ನೋಡೋಣಂತೆ. ಕಟ್ಟಿಗೆ ಮಾರುವವನು ಇರ್ಬೋದು, ಮಹಾರಾಜನೇ ಇರ್ಬೋದು. ಕಾಶ್ಮೀರದ ರಾಜ ಮಹಾರಾಜನೇ ಅಲ್ಲಿಗೆ ಬಂದು ಬದಲಾದ ಪರಿಸ್ಥಿತಿಗೆ ಹೊಂದಿಕೊಂಡಿರುವಂಥದ್ದು. ಅಂದರೆ ತಾವು ಬದುಕಿಗಾಗಿ, ತಮ್ಮ ಕುಟುಂಬ ನಿರ್ವಹಣೆಗಾಗಿ ಯಾವುದೇ ವೃತ್ತಿಯನ್ನು ನಡೆಸ್ತಾ ಇದ್ದರೂ ಕೂಡ ಆ ಅನುಭವಗಳೆಲ್ಲವನ್ನೂ ತೆಗೆದುಕೊಂಡು ಬಂದು ಚಿಂತನೆಗೆ ಒಳ ಮಾಡುವಂತಹ, ಅವುಗಳಲ್ಲಿರುವಂಥ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸುವಂಥ, ಅದರಲ್ಲಿಯೇ ಲಿಂಗೈಕ್ಯ ಆಗುವ ಬಗೆಯನ್ನು ತಿಳಿದುಕೊಳ್ಳುವಂಥ, ಅದರಲ್ಲಿಯೇ ನಾವು ಭಕ್ತಿ ಪ್ರಸಾದಿ ಮಹೇಶ್ವರ ಹಂತಗಳಿಗೆ ಮೇಲಕ್ಕೆ ಏರಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ಹೇಳುವ ತಿಳುವಳಿಕೆಯನ್ನು ಪಡೆದುಕೊಳ್ಳುವಂಥದ್ದು. ಇಂತಹ ಕೆಲಸವನ್ನು ಮಾಡ್ತಾ ಇದ್ದದ್ದು ಅನುಭವ ಮಂಟಪ. ಇಂತಹ ಅನುಭವ ಮಂಟಪದಲ್ಲಿ ಇದ್ದಂಥ ದೊಡ್ಡ ದೊಡ್ಡ ಜನಗಳನ್ನು ನೆನಪಿಸಿಕೊಳ್ಳುತ್ತಾ ಚನ್ನ ಬಸವನೆಂಬ ಪ್ರಸಾದಿಯ ಪಡೆದು ಅನುಭವ ಮಂಟಪವನ್ನು ಮಾಡಿ ಅನುಭವ ಮೂರ್ತಿಯಾದ ನಮ್ಮ ಬಸವಯ್ಯನು ಅರಿವ ಸಂಪಾದಿಸಿ ಆಚಾರವನ್ನು ಅಂಗಂಗೊಳಿಸಿ 770 ಅಮರಗಣಗಳ ಅನುಭವ ಮೂರ್ತಿಗಳ ಮಾಡಿದಾತ ನಮ್ಮ ಬಸವಯ್ಯ. ಬಸವಣ್ಣ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟರು? ಒಂದು ಇದ್ದ ಜಾತಿ ವ್ಯವಸ್ಥೆಯನ್ನು ಖಂಡಿತವಾಗಿಯೂ ಅವರು ಆ ಬೇಲಿಯನ್ನು ತೆಗೆದು ಹಾಕಿದರು. ಸಮಾನವಾಗಿ ಪಕ್ಕಪಕ್ಕದಲ್ಲಿ ಕುಳಿತು ಊಟ ಮಾಡಬಹುದು ಅನ್ನುವ ಪಂಕ್ತಿ ಭೇದವನ್ನು ಮೀರಿದ ಏಕಪಂಕ್ತಿ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಪಂಕ್ತಿ ಭೇದ ಅಂತ ಹೇಳನ್ನುವಂಥದ್ದು ಕೇವಲ ಊಟದ ವಿಚಾರದಲ್ಲಿ ಮಾತ್ರವಲ್ಲ, ಆಚಾರದ ವಿಚಾರದಲ್ಲಿ ಮಾತ್ರವಲ್ಲ, ವಿಚಾರವಂತಿಕೆಯ ವಿಚಾರದಲ್ಲಿ ಕೂಡ ಇದು ಬಹಳ ಪ್ರಾಮುಖ್ಯ ಆಗುತ್ತೆ. ನಾನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ದೇನೆ ಎನ್ನುವ ಕಾರಣಕ್ಕಾಗಿಯೇ ನನ್ನ ಚಿಂತನೆಗಳಲ್ಲಿ ಯಾವುದೋ ಒಂದಿಷ್ಟು ನಿರ್ದಿಷ್ಟವಾದಂಥ ರೂಪಗಳಿರ್ತವೆ. ನಾನು ಇನ್ಯಾವುದೋ ಕುಲದಲ್ಲಿ ಹುಟ್ಟಿದ್ದೀನಿ ಅಂದ್ಕೊಳ್ಳೇ ಒಂದಿಷ್ಟು ಚಿಂತನೆಗಳಿರ್ತವೆ. ಆದರೆ ಆ ಚಿಂತನೆಗಳ ಬೇಲಿಯನ್ನು ದಾಟಿ ಜೊತೆಯಾಗಿ ಕುಳಿತು ಊಟ ಮಾಡೋದಾಗಲಿ ಚಿಂತನೆಯನ್ನು ಮಾಡೋದಾಗಲಿ ಬಹಳ ಮುಖ್ಯ ಆಗುತ್ತೆ. ಆದರೆ ಇದು ಆ ಕಾಲದಲ್ಲಿಯೂ ವಿರೋಧಕ್ಕೆ ಕಾರಣ ಆಗಿತ್ತು. ಕಲ್ಯಾಣದ ಕ್ರಾಂತಿ ಅಂತ ಹೇಳುವಂಥದ್ದು ನಡೆದಿದೆ ಅಂತ ಹೇಳಂದರೆ ಅದು ಈ ವಿಚಾರವಂತಿಕೆಯ ವಿರುದ್ಧ ನಡೆದಂತಹ ಕ್ರಾಂತಿ ಕೂಡ ಆಗಿರುತ್ತೆ. ಅಂದರೆ ಇದು ಬೇರೆಯವರಿಗೆ ಒಂದು ಇನ್ಸೆಕ್ಯೂರ್ಡ್ ಫೀಲಿಂಗನ್ನು ತಂದುಕೊಟ್ಟು ಅದರ ಪರಿಣಾಮವಾಗಿ ನಡೆದಂತಹ ಕ್ರಾಂತಿ ಕೂಡ ಆಗಿರುತ್ತೆ. ಯಾಕಂತೇಳಿದ್ರೆ ಹೀಗೆ ಆಗಿಬಿಟ್ರೆ ನಮ್ಮ ವಿಶಿಷ್ಟತೆ, ನಮ್ಮ ಪರಮ ಅಧಿಕಾರ ಕೈತಪ್ಪಿ ಹೋಗುತ್ತೆ ಅಂತ ಹೇಳುವಂಥ ಒಂದು ಸಮಾಜದ ಮೇಲಿನ ಹಿಡಿತ ಕೈತಪ್ಪಿ ಹೋಗುತ್ತೆ ಅಂತ ಹೇಳುವಂಥ ಆತಂಕದಿಂದ ಉಂಟಾದಂಥ ಒಂದು ಕ್ರಾಂತಿ ಕೂಡ ಆಗಿರುತ್ತೆ. ಇಂತಹ ಸಂದರ್ಭದಲ್ಲಿಯೇ
ಮಾತೆ ನೀಲಾಂಬಿಕೆಯ ನಿಲುವು ನಮಗೆ ಬಹಳ ಮುಖ್ಯ ಆಗುತ್ತೆ. ಬಸವಣ್ಣನೇನೋ ಕೂಡಲ ಸಂಗಮಕ್ಕೆ ಹೋಗಿಬಿಟ್ಟಿದ್ದಾರೆ, ಆದರೆ ಇಲ್ಲಿರುವ ಶರಣರನ್ನು ನೋಡಿಕೊಳ್ಳುವ ಹೊಣೆಗಾರಿಕೆ ನನ್ನದು ಇದೆಯಲ್ಲ. ಅಂದರೆ ಅನುಭವ ಮಂಟಪ ಏನಾದರೂ ಆ ಚಿಂತನೆಯನ್ನು ಎಲ್ಲ ಮೈಂಡ್ಸಲ್ಲೂ ಕೂಡ ತುಂಬ ಆಳವಾಗಿ ಬೇರು ಬೀಳುವಂತೆ ಮಾಡಿತ್ತು ಅಂತ ಹೇಳಿದ್ರೆ ಅದಕ್ಕೆ ನೀಲಾಂಬಿಕೆ ಈ ನಿಲುವೇ ಸಾಕ್ಷಿ ಅಂತ ಹೇಳುತ್ತೆ. ಆನು ಭಕ್ತೆಯಲ್ಲ, ಆನು ವಿರಕ್ತೆಯಲ್ಲ, ಆನು ನಿಜ ಸುಖಿಯಲ್ಲ, ಆನು ಬಸವನ ಮೂರ್ತಿಯ ಕಂಡು ಬದುಕಿದನೆಯ ಸಂಗಯ್ಯ ಅಂತ ಹೇಳುವ ಈ ಮಾತೆ ನೀಲಾದೇವಿ ನಿಜದರ್ಥದಲ್ಲಿ ಬಸವಣ್ಣನವರ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರುವಂಥ ಶರಣರನ್ನು ಕಾಪಾಡುವ ಕೆಲಸದಲ್ಲಿ ತನ್ನನ್ನು ತೊಡಗಿಸಿಕೊಂಡಲೇ ಹೊರತು ಬಸವಣ್ಣನನ್ನೇ ನೇರವಾಗಿ ಸೇರಿಕೊಳ್ಳುವ ಒಂದು ರೀತಿಯ ಸ್ವಾರ್ಥದ ನೆಲೆಯಲ್ಲಿ ನಿಂತ್ಕೊಳ್ಳಿಲ್ಲ ಅಂತ ಹೇಳುವಂಥದ್ದನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸ್ತೀವಿ. ಭಕ್ತಿ ಸ್ಥಳವನ್ನು ಅಳಿದು ಬಾವು ಒಡಗಿ ಬಟ್ಟ ಬಯಲ ಕೂಡಿ ಸಂಗಯ್ಯನಲ್ಲಿ ಸ್ವಯಲಿಂಗಿಯಾದ ನಮ್ಮ ಬಸವಯ್ಯ ಅಂತ ಹೇಳಿ ಬಸವಣ್ಣನ ಹಿರಿಮೆಯನ್ನು ಇನ್ನಷ್ಟು ಎತ್ತರಕ್ಕೆ ಎತ್ತಿ ಕಟ್ಟುವ ಕೆಲಸವನ್ನು ನೀಲಾಂಬಿಕೆಯವರು ಮಾಡಿದ್ದಾರೆ. ಇಂತಹ ನೀಲಾಂಬಿಕೆಯನ್ನು ಸ್ಮರಿಸ್ತಾ ಅವರ ವಚನಗಳನ್ನು ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡುವ ಒಂದು ಅವಶ್ಯಕತೆ ಇದೆ ಅನ್ನೋದನ್ನು ಗುರುತಿಸ್ತಾ, ಬಹಳ ವಿಶಿಷ್ಟ ಅಂತ ಹೇಳಿದ್ರೆ ನಾವು ಇವತ್ತಿನ ದಿವಸ ಕೈವಾರ ತಾತಯ್ಯನವ್ರನ್ನ ನೆನೆಸ್ಕೊಳ್ತೀವಿ, ವೀರ ಬ್ರಹ್ಮಯ್ಯನವ್ರನ್ನ ನೆನೆಸ್ಕೊಳ್ತೀವಿ. ಆಂಧ್ರದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಕಾಲಜ್ಞಾನಿಗಳು ಅಂತ ಕಾಲಜ್ಞಾನಿಗಳು ಅಂತ ಹೇಳಂದರೆ ಮುಂದಾಗುವುದನ್ನು ಹಿಂದೆ ಗ್ರಹಿಸಿ ಹೀಗಾಗುತ್ತೆ ಅಂತ ಹೇಳಿ ಅನ್ನೋದನ್ನು ಬರೆದಿಟ್ಟಿದ್ದಾರೆ ಅಂತ ಹೇಳುವಂಥದ್ದು. ನೀಲಾಂಬಿಕೆಯವರು ಕೂಡ ಕಾಲಜ್ಞಾನ ಗ್ರಂಥವನ್ನು ರಚಿಸಿದ್ದಾರೆ ಅಂತ ಹೇಳುವಂಥ ಮಾತನ್ನು ನಾವು ಕೇಳ್ತಾ ಇದ್ದೇವೆ. ಬಹುಶಃ ಶೀಘ್ರದಲ್ಲಿ ಈಗ ಯಾಕೆಂತ ಹೇಳಂದರೆ ಮ್ಯಾನುಸ್ಕ್ರಿಪ್ಟ್ಗಳನ್ನು ಬಹಳ ಆಳವಾಗಿ ಸಂಶೋಧನೆ ನಡೆಸುವಂಥ ಕೆಲಸ ನಡೀತಾ ಇದೆ. ಎಲ್ಲ ಕಡೆಯಲ್ಲೂ ಶೋಧಿಸ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಮನೆಯಲ್ಲಿ ದೇವರ ಮನೆಯಲ್ಲಿಟ್ಟು ಅದನ್ನು ಪೂಜೆ ಮಾಡಿ ವರ್ಷಕ್ಕೊಂದ್ಸರಿ ಅದನ್ನು ಹೊರಗೆ ತೆಗೆದು ಕ್ಲೀನ್ ಮಾಡಿ ಮತ್ತೆ ಒಳಗಿಡೋದು, ಅದರೊಳಗೆ ಏನಿದೆ ಅಂತ ಹೇಳೋದನ್ನು ತೆಗೆದು ನೋಡುವ ವ್ಯವಧಾನವೂ ಕೂಡ ನಮಗೆ ಇರ್ತಾ ಇರಲಿಲ್ಲ. ಆದರೆ ಇವತ್ತಿನ ಸಹ ಆಗಲ್ಲ, ಅದನ್ನು ಸಮೂಲಾಗ್ರವಾಗಿ ಶೋಧಿಸುವಂಥ ಒಂದು ಕೆಲಸ ಇದೆ. ಅಂತಹ ಕೆಲಸ ನಡೀತಾ ಇರುವಾಗ ಖಂಡಿತವಾಗಿಯೂ ಈ ಗ್ರಂಥ ಯಾವತ್ತಾದರೂ ನಮ್ಮ ಕಣ್ಣಿಗೆ ಬೀಳುವ ಸಾಧ್ಯತೆಗಳಿದೆ. ಹಾಗೆ ಸಿಕ್ಕಾಗ ಅದರೊಳಗಿನ ವಿಶೇಷಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನೀಲಾಂಬಿಕೆಯ ಇನ್ನಷ್ಟು ಹಿರಿಮೆಯನ್ನು ತಿಳಿದುಕೊಳ್ಳುವ ಅವಕಾಶ ನಮಗೆ ಇದೆ. ಮುಖ್ಯವಾಗಿ ಆ ನಳಿದೆನು ನೀ ನಳಿದೆನು ಎಂಬ ಶಬ್ದ ಒಡಗಿ ನಿಶ್ಶಬ್ದವಾಗಿ ನಿಶ್ಶೂನ್ಯ ಮಂಟಪದಲ್ಲಿ ನಿಂತು ನಾನು ಉರಿಯುಂಡ ಕರ್ಪೂರದಂತಾದೆನಯ್ಯ. ನಿಜ, ನೀಲಾಂಬಿಕೆಯ ಬದುಕನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಎಲ್ಲವೂ ಅತ್ಯಂತ ಸುಖಮಯವಾಗಿತ್ತು ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕೆಂತ ಹೇಳಂದರೆ ಒಬ್ಬ ಮಹಾಮಂತ್ರಿಯ ಪತ್ನಿಯಾಗಿ ಅಂದ್ಕೂಡ್ಲೇ ಎಲ್ಲ ಸುಖ ಭೋಗಗಳು ಸಿಕ್ಕಿಬಿಡ್ತವೆ ಅಂತ ಹೇಳುವಂಥ ಪ್ರಶ್ನೆ ಇಲ್ಲ. ಯಾಕೆಂತ ಹೇಳಂದರೆ ನಮಗೆ ಇಲ್ಲಿ ಸಿಕ್ಕಿರುವ ಮಂತ್ರಿ ಲೌಕಿಕ ಸುಖವನ್ನು ಅರಸಿಕೊಂಡು ಸಾರೋಟಿನಲ್ಲಿ ಯಾವಾಗಲೂ ಕೂಡ ಓಡಾಡಿಕೊಂಡು 10 ಸೇವಕರನ್ನು ತನ್ನ ಕೆಲಸಕ್ಕೆ ಬಳಸಿಕೊಳ್ಳುತ್ತಾ ಸ್ವಾರ್ಥ ಲಾಲಸೆಯಿಂದ ಬದುಕು ಮಾಡಿದ ಮಂತ್ರಿ ಅಂತಹ ಮಂತ್ರಿಯ ಹೆಂಡತಿ ಈಕೆ ಅಲ್ಲ. ಆಕೆ ಮದುವೆಯಾಗಿರೋದು ಮಹಾಮಂತ್ರಿ ಬಸವಣ್ಣನವರನ್ನು, ಭಕ್ತಿ ಭಂಡಾರಿ ಬಸವಣ್ಣನವರು, ಸರ್ವವನ್ನು ತ್ಯಾಗ ಮಾಡಿದಂತಹ ವ್ಯಕ್ತಿಯನ್ನು. ಹೀಗಾಗಿ ಈಕೆ ಅಧಿಕಾರದ ಅಮಲಿನಲ್ಲಿ ತೇಲುವಂತಹ ಪರಿಸ್ಥಿತಿ ಖಂಡಿತವಾಗಿಯೂ ಇರುತ್ತದೆ. ಸ್ಫುರದ್ರೂಪಿ ನಿಜ, ಆದರೆ ಸೌಂದರ್ಯ ಸ್ಪರ್ಧೆಗೆ ಎಂದು ಕೂಡ ಆಕೆ ಹೋಗುವುದಕ್ಕೆ ಅವಕಾಶ ಇದೆ. ಯಾಕೆಂತ ಹೇಳಂದರೆ ಆಕೆಯ ಮನೆಗೆ ಬರ್ತಾ ಇದ್ದಂತಹ ಶರಣರು ಯಾರು ಕೂಡ ಅತ್ಯಂತ ಸಿರಿತನದಲ್ಲಿ ಮೆರಿತಾ ಇದ್ದು ಸಿರಿ ಸಂಪತ್ತನ್ನು ಮೆರೆಸುವ ಮನಸ್ಸಿದ್ದಂಥವರಲ್ಲ. ಅತ್ಯಂತ ಬಡತನದಲ್ಲಿರುವಂಥವರು, ಕಷ್ಟ ಸುಖಗಳನ್ನು ಹಂಚಿಕೊಳ್ಳಬೇಕು, ಅದರಲ್ಲಿ ನೋವಿನಲ್ಲಿ ಸಂಕಟದಲ್ಲಿ ನೆಮ್ಮದಿಯನ್ನು ಹೇಗೆ ಹುಡುಕೊಳ್ಬೇಕು ಅಂತ ಹೇಳುವಂಥದ್ದು ಅದು ಬಹಳ ಮುಖ್ಯ ಅಂತ ಹೇಳಾಗುತ್ತೆ. ಯಾಕೆಂತ ಹೇಳಂದರೆ ಕಷ್ಟಗಳು ಬರಬಾರ್ದು ಅಂತ ಹೇಳಿದ್ರೆ ಮನುಷ್ಯನಿಗೆ ಕಷ್ಟ ಬರದೆ ಇನ್ಯಾರಿಗೆ ಬರುತ್ತೆ? ಸೊ ಬಂದೇ ಬರ್ತವೆ. ಆದರೆ ಬಂದ ಕಷ್ಟಗಳನ್ನು ಎದುರಿಸುವ ಸಾಮರ್ಥ್ಯ ತನಗಿರಲಿ ಅಂತ ಹೇಳೋದು. ನಿಜವಾಗಿಯೂ ಇವತ್ತಿನ ಮಹಿಳೆಯರು ಕುಟುಂಬದ ಕಷ್ಟಗಳನ್ನು ಎದುರಿಸುವ ಸಂದರ್ಭದಲ್ಲಿ ನೀಲಾಂಬಿಕೆಯನ್ನು ನೆನೆಸ್ಕೊಳ್ಬೇಕು. ಯಾಕೆಂತ ಹೇಳಂದರೆ ಆತನಿಗೆ ಏನು ಆದಾಯ ಇತ್ತೋ ಗೊತ್ತಿಲ್ಲ, ಆದರೆ ನಿರ್ವಹಣೆ ಮಾತ್ರ ಕುಟುಂಬ ಅತ್ಯಂತ ದೊಡ್ಡ ಕುಟುಂಬವನ್ನು ನಿರ್ವಹಿಸಬೇಕಂತ. ಆಮೇಲೆ ಇವತ್ತು ದಿವಸ ಪ್ರತಿಯೊಬ್ಬರು ಹೇಳ್ತಾರೆ ನನಗೆ ಗಂಡ ಸಾಕಷ್ಟು ಸಮಯವನ್ನು ಕೊಡ್ತಾ ಇಲ್ಲ, ಯಾವಾಗಲೂ ಹೊರಗಿನ ಕೆಲಸ ಅಂತೇಳಿ ಅಂತ ಇರ್ತಾರೆ ಅಂತ. ಬಸವಣ್ಣನಂಥವರಿಗೆ ಯಾರಿಗೆ ಸಮಯ ಕೊಡಲಿಕ್ಕೆ ಅವರಲ್ಲಿ ಸಮಯ ಇತ್ತು ಅಂತ ಹೇಳೋವಂಥದ್ದು ಪ್ರಶ್ನೆ ಬಂತು. ಯಾಕೆಂದರೆ ಬಸವಣ್ಣನ ಸಾನ್ನಿಧ್ಯ ಪ್ರತಿಯೊಬ್ಬರಿಗೂ ಬೇಕಾಗಿತ್ತು. ಪ್ರತಿಯೊಬ್ಬರೂ ಅವರಿಂದ 1-2 ನಿಮಿಷಗಳ ಸಾಂತ್ವನವನ್ನಾದರೂ ತನಗೆ ಸಿಗಲಿ ಅಂತೇಳಿ ನಿರೀಕ್ಷೆ ಮಾಡ್ತಾಯಿದ್ವಿ.
ಅಂಥ ಸಂದರ್ಭದಲ್ಲಿ ಆತ ಆ ಕರ್ತವ್ಯವನ್ನು ಮರೆತು ಕೇವಲ ಮೋಹದಲ್ಲಿ ಮುಳುಗಿ ಹೆಂಡತಿಯ ಸಂಪರ್ಕದಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂದರೆ ಈಕೆ ಈ ಒಂದು ಉರಿಯುಂಡ ಕರ್ಪೂರ ಅಂತ ಹೇಳೋದು ಬಹಳ ಸತ್ಯ. ಯಾಕೆಂತ ಹೇಳಿದ್ರೆ ಹೋಗಿ ಮಗ ಇದ್ದ, ಸಂಗಯ್ಯ ಇದ್ದ, ಆತನ ಲಾಲನೆ ಪಾಲನೆ, ಆತನ ಬೆಳವಣಿಗೆಯನ್ನು ನೋಡಿ ಖುಷಿ ಪಡೋಣ ಅಂತ ಹೇಳಿದ್ರೆ ಕೆಲವೇ ವರ್ಷಗಳಲ್ಲಿ ಆತ ಕೂಡ ಇಲ್ಲವಾಗ್ತಾನೆ. ಅಂದರೆ ಪುತ್ರಶೋಕ ನಿರಂತರ ಅಂತ ಹೇಳಂತೀವಲ್ಲ, ಆ ರೀತಿಯಲ್ಲಿ ಆ ನೋವನ್ನು ಅನುಭವಿಸ್ತಾ ಇರಬೇಕಾಗುತ್ತೆ. ಅದರ ಆಚೆಗೂ ಕೂಡ ಕರ್ಪೂರ ಉರಿಯುಂಡು ಕರವಳಿದು ಸುಖವ ಉಡುಗಿದೆನಯ್ಯ, ಸುಖ ಒಡಗಿ ದುಃಖ ನಿರ್ದ್ವಂದ್ವವಾಗಿ ನಿರೂಪು ಸ್ವರೂಪವಾಯಿತಯ್ಯ ಸಂಗಯ್ಯ. ಆವಾಗಲೇ ತಾನೆ ಮನಸ್ಸು ಗಟ್ಟಿಯಾಗಿ ಲೋಕವನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಬಂದು ಬೇರೆಯವರ ಅನುಭವಗಳನ್ನು ತನ್ನ ಅನುಭವಗಳಾಗಿ ಸ್ವೀಕರಿಸುವ ದೊಡ್ಡತನ ಬರೋದು. ಬೇರೆಯವರ ನೋವುಗಳು ನನ್ನ ನೋವು ಅಂತ ಹೇಳೋದು ನಾವು ಇಂಗ್ಲೀಷ್ನಲ್ಲಿ ಭಾಳ ಈಸಿಯಾಗಿ ಹೇಳ್ತೀವಿ, ಯು ಥಿಂಕ್ ಬೈ ಸ್ಟ್ಯಾಂಡಿಂಗ್ ಇನ್ ಇಸ್ ಬೂಟ್ಸ್ ಅಂತೇಳಿ ಹೇಳ್ಬಿಡ್ತೀವಿ. ಅಂದರೆ ಆತನ ಪರಿಸ್ಥಿತಿಯಲ್ಲಿ ನೀನು ಒಮ್ಮೆ ನಿಂತ್ಕೊಂಡು ಆ ಒಂದು ಸನ್ನಿವೇಶವನ್ನು ವಿಚಾರ ಮಾಡು ಅಂತೇಳಿ. ಇದು ಹೇಳುವುದಕ್ಕೆ ಸುಲಭ, ಮಾಡೋದಕ್ಕೆ ಬಲು ಕಷ್ಟ. ಯಾಕೆಂದರೆ ಪ್ರತಿಯೊಬ್ಬರು ಅವರವರ ನೋವಿನ ಸಂದರ್ಭಗಳನ್ನು ಅವರವರೇ ಅನುಭವಿಸಬೇಕೇ ಹೊರತು ಆ ಅನುಭವಗಳನ್ನು ಅವರೇ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಹೊರತು ಬೇರೆಯವರಿಗೆ ಅಷ್ಟು ಸುಲಭವಾಗಿ ಅರ್ಥವಾಗುವಂಥದ್ದಲ್ಲ. ಆದರೆ ಆ ಸಂದರ್ಭದಲ್ಲಿ ಸಾಂತ್ವನ ಬೇಕು ಅಂತೇಳಂದರೆ ನೀಲಮ್ಮನವರನ್ನು ಒಮ್ಮೆ ನೋಡಿದರೆ ಸಾಕು, ಅವರ ವಚನಗಳನ್ನು ಒಮ್ಮೆ ಗಮನಿಸಿದರೆ ಸಾಕು. ನೀಲಮ್ಮ ಎಲ್ಲಿಯೂ ಕೂಡ ತಮ್ಮ ಮಾತುಗಳಲ್ಲಿ ತುಂಬ ಬೋಧನೆಗಳನ್ನು ಮಾಡ್ತಾ ಹೋಗಿದ್ದಾರೆ ಅಂತೇಳಿ ಅನಿಸೋದೇ ಇಲ್ಲ. ಅವ್ರು ಹೇಳ್ಕೊಂಡಿರೋದಿಲ್ಲ ನನ್ನ ಬಸವ, ನನ್ನ ಬಸವ, ನನ್ನ ಬಸವ. ಬಸವನ ಜೊತೆಯಲ್ಲಿ ತಾನು ಎಷ್ಟು ಅಂತರ್ಗತರಾಗಿದ್ದೀನಿ ಅಂತೇಳಿ ಅನ್ನೋದನ್ನು ತಿಳಿಸ್ತಾ ಹೋಗ್ತಾರೆ. ಹಾಗೆ ತಿಳಿಸ್ತಾನೆ ದೈನಂದಿನ ಕಾಯಕದಿಂದ ತಾನು ದೂರ ಸರಿದಿಲ್ಲ, ಅತ್ಯಂತ ಎಚ್ಚರಿಕೆಯಿಂದ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇನೆ, ಆ ಜವಾಬ್ದಾರಿಯಲ್ಲೇ ನನಗೆ ಸಂಗಯ್ಯನ ಸಂಘ ಇದೆ ಅಂತ ಹೇಳೋದನ್ನು ತಿಳಿಸುವ ಕೆಲಸವನ್ನು ಮಾಡ್ತಾರೆ. ಆನು ನಿಷ್ಠೆಯುಳ್ಳವಳೇ ಅಲ್ಲವಯ್ಯ, ಆನು ನಿಷ್ಠೆಯಿಲ್ಲದ ಕರ್ಮಿಯಾದ ಕಾರಣವೆನಗೆ ಸುಖದ ತೃಪ್ತಿ ನೆಲೆಗೊಳ್ಳಲಿಲ್ಲವಯ್ಯ, ಎನಗೆ ಪತಿ ನಾಮದರುಹು ಸಾಧ್ಯವಲ್ಲದ ಕಾರಣ ಸಂಗಯ್ಯನಲ್ಲಿ ಬಸವನ ನೆನೆದು ಬದುಕಿದೆ. ನನಗೆ ಬಹಳ ವಿಚಿತ್ರವಾದಂಥ ಒಂದು ವಚನ ಇದು. ಯಾಕೆಂತ ಹೇಳಿದ್ರೆ ಬಸವನ ಪತ್ನಿಯಾಗಿಯೂ ಕೂಡ, ಬಸವಣ್ಣನವರ ಪತ್ನಿಯಾಗಿಯೂ ಈಕೆಗೆ ಸಂಗಯ್ಯನ ಐಕ್ಯ ಸಾಧ್ಯವಿಲ್ಲ ಅಂತೇಳಿ ಹೇಳಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತ ಹೇಳಿದ್ರೆ ಬಸವಣ್ಣನನ್ನು ಒಮ್ಮೆ ನೋಡಿದರೆ ಸಾಕು ಜನ್ಮ ಸಾರ್ಥಕವಾಯಿತು ಅಂತೇಳಿ ಹೇಳಿ ಭಾವಿಸಿದ ಶರಣರು ಆ ಕಾಲದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬಸವಣ್ಣನ ಪತ್ನಿಯಾಗಿ ನಿತ್ಯ ಆತನ ಕಾಯಕದಲ್ಲಿ ಜೊತೆ ಸೇರಿ ಕೆಲಸ ಮಾಡಿಕೊಂಡು ಬಂದಿರುವಾಗ ಬಸವಣ್ಣನಿಗೆ ಎಷ್ಟು ಪುಣ್ಯ ಬಂದಿರುತ್ತೋ ಅದರ ಅರ್ಧದಷ್ಟು ಆಕೆಗೆ ಬರಬೇಕು ಅಂತ ನಾವು ಪುಣ್ಯದ ಲೆಕ್ಕಾಚಾರದಲ್ಲಿ ಲೆಕ್ಕ ಹಾಕ್ಕೊಳ್ಳೋದು. ಆಕೆಗೆ ಅದಕ್ಕಿಂತ ಇನ್ನು ಹೆಚ್ಚಿನದ್ದು ಏನು ಬೇಕಾಗಿದೆ? ಆದರೂ ಕೂಡ ಆಕೆ ಏನು ಹೇಳ್ತಾಳೆ, ಇಲ್ಲ, ಬಸವಣ್ಣ ಯಾರು? ತನಗೆ ಗುರು. ಅಂದರೆ ಅವನು ತಿಳಿಸಿದ ದಾರಿಯಲ್ಲಿ ನಾನು ನಡಿಬೇಕು, ಅವನು ನನಗೆ ಕೊಟ್ಟ ಜ್ಞಾನವನ್ನು ನಾನು ಅರ್ಥ ಮಾಡಿಕೊಂಡು ಆ ದಾರಿಯಲ್ಲಿ ಸಾಗಬೇಕು. ಅಂದರೆ ಅಲ್ಲಿ ಅತೃಪ್ತಿ ಇದೆ. ತಾನು ಯಾವ ಮಟ್ಟಕ್ಕೆ ಏರಬೇಕು ಅಂತ ಆಕೆ ಕನಸು ಕಾಣುವ ಸ್ಥಿತಿಯಲ್ಲಿ ಇದ್ದರು. ಅದಕ್ಕೆ ತನ್ನ ಕರ್ತವ್ಯ ಯಾವ ರೀತಿಯಲ್ಲಿ ಹೊಂದಿಕೆ ಆಗುತ್ತೆ ಅಂತ ಹೇಳಿ ಅನ್ನೋದನ್ನು ವಿಚಾರ ಮಾಡುವ ಪರಿಸ್ಥಿತಿಯಲ್ಲಿ ಆಕೆ ಇದ್ದಾರೆ. ಆನೆತ್ತಲಿ ಸಂಸಾರವೆತ್ತ, ಆನೆತ್ತಲಿ ಕಾಯವೆತ್ತ, ಆನೆತ್ತಲಿ ನಿಜ ಮಹತ್ವವೆತ್ತ, ಸಂಗಯ್ಯನೆತ್ತ, ಬಸವನೆತ್ತ, ಆನೆತ್ತ. ನಾನೆಲ್ಲಿ, ಬಸವ ಎಲ್ಲಿ, ಆ ಸಂಗಯ್ಯ ಎಲ್ಲಿ? ನೋಡಿ, ಒಂದು ಹಂತದಲ್ಲಿ ಬಸವಣ್ಣನೇ ದೇವರು ಅಂತ ಹೇಳ್ತಾರೆ, ಇನ್ನೊಂದು ಸಂದರ್ಭದಲ್ಲಿ ಸಂಗಯ್ಯನ ಶ್ರೇಷ್ಠತೆಯನ್ನು ಕೊಡಕ್ಕೆ ಹೋಗ್ತದೆ. ಯಾರು ಕೂಡ ಆ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯವ? ಅಲ್ಲಿ ಐಕ್ಯ ಆಗಲಿಕ್ಕೆ ಸಾಧ್ಯವ? ನಾನು ಯಾರು? ಆಕೆನೇ ನಾನ್ಯಾರು, ನಾನು ಎಲ್ಲಿ, ನಾನು ಬಸವಣ್ಣನ ಹತ್ರಕ್ಕೆ ಹೋಗ್ಲಿಕ್ಕೆ ಸಾಧ್ಯನಾ, ಆ ಮಟ್ಟದ ಚಿಂತನೆ ನನಗೆ ಸಾಧ್ಯನಾ ಅಂತ ಆಕೆ ಆಲೋಚನೆ ಮಾಡ್ತಾ ಇರ್ಬೇಕಾದ್ರೆ ತೀರಾ ಸಾಮಾನ್ಯರಾದ ನಾವು ನೀವುಗಳೆಲ್ಲ ಯಾವ ಮಟ್ಟದಲ್ಲಿ ಇದ್ದೀವಿ ಅಂದರೆ ಇಲ್ಲಿಯ ಅರಿವು ಎಷ್ಟು ನೋಡಿ. ಹೀಗಾಗಿ ಆಕೆ ಕೊನೆಯದಾಗಿ ಹೇಳುವ ಒಂದು ಮಾತುಗಳು, ಆರ ಸಂಘವು ಸ್ವಯವಲ್ಲ ಏನಾಗೆ, ಆರ ಹಂಗು ಸ್ವಯವಲ್ಲ ಏನಾಗೆ, ಆರ ಸಂಘವ ಮಾಡಿ ನಾನು ಎಷ್ಟೆಷ್ಟು ಕಾಲ ಬಳಲ್ವೆನಯ್ಯ. ಬೇರೆಯವರ ಸಂಘವನ್ನು ಮಾಡ್ತಾ ಈ ಇಹಲೋಕದ ಚಿಂತನೆಗಳನ್ನು ಮಾಡ್ತಾ ನಾವು ಅದರಲ್ಲೇ ಬಳಲ್ತೀವಿ ಹೊರತು ನಾವು ಸಂಗಯ್ಯನ ಕುರಿತು ಆಲೋಚನೆ ಮಾಡದೇನೆ, ಬಸವಯ್ಯನ ಕುರಿತು ಆಲೋಚನೆ ಮಾಡದೇನೆ ನಾವು ನಿಜ ಐಕ್ಯವನ್ನು ಪಡೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಬಹಳ ನಿರ್ದಿಷ್ಟ ಮಾತುಗಳಲ್ಲಿ ತಿಳಿಸಿಕೊಡ್ತಾ ಹೇಳಿರುವ ಈಕೆಯ
ಒಂದೊಂದು ವಚನವೂ ಕೂಡ ಕಾಮದ ಕಣ್ಣ ಕಿತ್ತು ಕರ್ಮದ ಕಾಲ ಮುರಿದು ಇಷ್ಟವನ್ನು ಅಸ್ತಮದಲ್ಲಿ ಕಂಡು ಬಯಕೆಯ ಮುದ್ರಿಸಿ ನಿಲ್ಲಿಸಿದಾತ ಬಸವಯ್ಯ ಅಂತ. ಬಸವಣ್ಣ ಆಕೆಗೆ ನೀಡಿದಂತಹ ಗುರು ಉಪದೇಶ ಏನಿರಬಹುದು ಅಂತ ಹೇಳಿದ್ರೆ ಬಹುಶಃ ಇದಕ್ಕಿಂತ ದೊಡ್ಡದು ಯಾವುದು ಇರಲಿಕ್ಕೆ. ಇದು ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಕೂಡ ಹುಟ್ಟಿಕೊಳ್ಳುವಂತಹ ಆಸೆಗಳು, ಕಾಮದ ಆಲೋಚನೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಕೂಡ ವಯೋಸಹಜವಾಗಿ ಬರುವಂತಹ ಆಲೋಚನೆ. ಆಸ್ತಿಯ ಬಗ್ಗೆ ಅಂದರೆ ಇಲ್ಲಿ ಕಾಮ ಅಂತ ಹೇಳಿದ ಕೂಡಲೇ ಕೇವಲ ದೈಹಿಕ ಕಾಮದ ಬಗ್ಗೆ ಆಲೋಚನೆ ಮಾಡಿದ್ರೆ ನಮಗೆ ಬದುಕಿನಲ್ಲಿ ಬರಬಹುದಂಥ ಅಧಿಕಾರದ ಕಾಮ ಇರಬಹುದು ಅಥವಾ ಆಸ್ತಿಯ ಕಾಮ. ಅನೇಕ ಮೋಹಗಳಿಗೆ ನಾವು ಒಳಗಾಗ್ತೀವಿ. ಅವುಗಳೆಲ್ಲವನ್ನೂ ಅಳಿದು ಸಂಗಯ್ಯನಲ್ಲಿ ನಾವು ಐಕ್ಯರಾಗಬೇಕು ಅಂತ ಹೇಳುವ ಆಸೆ ಒಂದನ್ನೇ ಉಳಿಸಿಕೊಳ್ಳುವಂತಹ ಒಂದು ಗುರುಪದೇಶವನ್ನು ನೀಡಿದಂತಹ ಗುರು ಬಸವಣ್ಣ. ಭಕ್ತಿ ಭಂಡಾರಿ ಸ್ವತಃ ಭಕ್ತಿಯನ್ನು ಮಾಡುವುದೇ ಹೇಗೆ ಅಂತೇಳಿ ತೋರಿಸ್ತಾನೆ ಬಸವಣ್ಣ ಹೇಳಿರೋ ಮಾತು ಯಾವಾಗಲೂ ಕೂಡ ನೆನಪಿಗೆ ಬರುತ್ತೆ. ಕಣ್ಣ ಮುಚ್ಚಿ ಭಕ್ತಿಯ ಮಾಡುವುದು ಬಲು ಕಷ್ಟ ನೋಡ ಅಂತ ಹೇಳೋದು. ಎಷ್ಟು ಕಷ್ಟ. ನಾವು ಹೊರ ಪ್ರಪಂಚಕ್ಕೆ ಬೇಕಾದ್ದನ್ನು ತೋರಿಸಬಹುದು, ಆದರೆ ಅಂತರಾಳದ ಆತ್ಮಕ್ಕೆ ಗೊತ್ತಿರುತ್ತೆ ನಾವು ನಿಜವಾಗಿಯೂ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿ. ಕಣ್ಣು ಮುಚ್ಚಿ ಕುಳಿತಾಗ ನಾನು ಭಕ್ತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಮನಸ್ಸು ಏನನ್ನು ನೆನೆಸ್ತಾ ಇರುತ್ತೆ ಅಂತ ಹೇಳೋದ್ರ ಮೇಲೆ ಭಕ್ತಿಯ ಪ್ರಮಾಣ ನಮಗೆ ಅರ್ಥ ಆಗುತ್ತೆ. ನಾವು ಅದನ್ನು ಹೊರಗಡೆಗೆ ಹೇಳ್ಕೊಳ್ಳದೇನೆ ನಾವು ಡಂಬಾಚಾರವನ್ನು ತೋರಬಹುದು, ಆದರೆ ನಿಜ ಭಕ್ತಿಯನ್ನು ಮಾಡುವುದು ಬಲು ಕಷ್ಟ. ಆದರೆ ಬದುಕಿನಲ್ಲಿಯೇ ಇವೆಲ್ಲವನ್ನು ಕೂಡ ಅಳವಡಿಸಿಕೊಂಡಂತಹ ತಾಯಿ ಮಾತೆ ನೀಲಾಂಬಿಕೆಯ ಬಗ್ಗೆ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನನಗೆ ತುಂಬ ಸಂತೋಷವಾಗುತ್ತೆ. ನಮಸ್ಕಾರ. हर बसवाय नमः, प्रभु बसवाय नमः, गुरु बसवाय नमः, लिंग बसवाय नमः, जंगम बसवाय नमः, भस्म बसवाय नमः, रुद्राक्षि बसवाय नमः, मंत्र बसवाय नमः, पादोदक बसवाय नमः, प्रसाद बसवाय नमः, चिन्निधि बसवाय नमः, चिन्नाद बसवाय नमः, चिद्बिन्दु बसवाय नमः, चित्कल बसवाय नमः, चिदंग बसवाय नमः, निष्प्रपंच बसवाय नमः, निरंजन बसवाय नमः, निर्गुण बसवाय नमः, नित्यतृप्त बसवाय नमः, अकार बसवाय नमः, उकार बसवाय नमः, मकार बसवाय नमः, नकार बसवाय नमः, मकार बसवाय नमः, शिकार बसवाय नमः, वकार बसवाय नमः, यकार बसवाय नमः, ओंकार बसवाय नमः, ह्रींकार बसवाय नमः, संगमेश्वर बसवाय नमः, प्रत्यक्ष कपिल सिद्ध मल्लिकार्जुन बसवाय नमो नमः।
ಕಳೆ ಸಮನಿಸಿತ್ಯನಗೆ ಕಳೆ ಸಮನಿಸಿತ್ಯನಗೆ ಚಂದ್ರಮನಂತೆ ಕಳೆ ಸಮನಿಸಿತ್ಯನಗೆ ಕಳೆ ಸಮನಿಸಿತ್ಯನಗೆ ಸಂಸಾರವೆಂಬ ರಾವು ಸಂಸಾರವೆಂಬ ರಾವು ಸರ್ವಗ್ರಾಸಿಯಾಗಿ ನುಂಗಿತ್ತಯ್ಯ ಸರ್ವಗ್ರಾಸಿಯಾಗಿ ನುಂಗಿತ್ತಯ್ಯ 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 ಚಂದ್ರಮನಂತೆ ಕಳೆ ಸಮನಿಸಿತ್ಯನಗೆ ಕಳೆ ಸಮನಿಸಿತ್ಯನಗೆ ಇಂದೆನ್ನ ದೇಹಕ್ಕೆ ಗ್ರಹಣವಾಯಿತ್ತು ಇಂದೆನ್ನ ದೇಹಕ್ಕೆ ಗ್ರಹಣವಾಯಿತ್ತು ಇನ್ನೆಂದಿಗೆ ಮೋಕ್ಷವಾವುದೋ ಕೂಡಲ ಸಂಗಮ ದೇವಾ ದೇವಾ ಇಂದೆನ್ನ ದೇಹಕ್ಕೆ ಗ್ರಹಣವಾಯಿತ್ತು ಇಂದೆನ್ನ ದೇಹಕ್ಕೆ ಗ್ರಹಣವಾಯಿತ್ತು ಇನ್ನೆಂದಿಗೆ ಮೋಕ್ಷವಾವುದೋ ಕೂಡಲ ಸಂಗಮ ದೇವಾ ಇನ್ನೆಂದಿಗೆ ಮೋಕ್ಷವಾವುದೋ ಕೂಡಲ ಸಂಗಮ ದೇವಾ ಇನ್ನೆಂದಿಗೆ ಮೋಕ್ಷಬಹುದೋ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ